त्रैगुण्यवर्जितमजं निगुमाद्यमीशं वन्दे भवग्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तस्तु सतां हरिः ओम्। ವ್ಯಾಸರು ಯುಧಿಷ್ಠಿರ ಅಭಿಮನ್ಯು ಯುದ್ಧದ ಭೂಮಿಯಲ್ಲಿ ಮಡಿದ ಹೊತ್ತಿಗೆ ದುಃಖಗೊಂಡಿದ್ದಾಗ ಸಮಾಧಾನ ಮಾಡಲಿಕ್ಕೋಸ್ಕರ ಅಕಂಪನನ ಕಥೆಯನ್ನು ಹೇಳಿದರು. ಅಕಂಪನನು ಕೂಡ ಇದೇ ರೀತಿ ವ್ಯಥೆಗೊಂಡಾಗ ನಾರದರು ಏನು ಸಮಾಧಾನ ಮಾಡಿದ್ರು ಅದನ್ನೇ ನಾನು ನಿನಗೂ ಹೇಳ್ತೇನೆ ಅಂತ ಮೃತ್ಯುವಿನ ಹುಟ್ಟಿನ ಕಾರ್ಯ ಮತ್ತು ಆ ಮೃತ್ಯು ನಡೆಸುವಂತಹ ಅನೇಕ ರೀತಿಯ ಪ್ರವೃತ್ತಿಗಳನ್ನೆಲ್ಲ ಹೇಳಿದರು. ಆ ಅಕಂಪನನಿಗೆ ನಾರದರು ಉಪದೇಶ ಮಾಡುವಾಗ 16 ರಾಜರ ಕಥೆಯನ್ನ ಹೇಳಿದ್ದನ್ನ ನಾವು ಶುರು ಮಾಡಿದ್ವಿ. ಅದರಲ್ಲಿ ಮೊದಲನೇ ರಾಜನ ಕಥೆಯಾಗಿ ಮರುತ್ತನ ಕಥೆಯನ್ನು ನಾವು ನೋಡಿದ್ವಿ. ಮೊದಲನೇ ಕಥೆಯನ್ನು ಹೇಳಿದ್ದು ಷೋಡಶ ರಾಜರಲ್ಲಿ ಮರುತ್ತ ಅನ್ನುವ ರಾಜನ ಕಥೆಯನ್ನು ಹೇಳಿದರು. ಈ ಮರುತ್ತ ಅಂದ್ರೆ ಅಸಾಧಾರಣವಾದಂತಹ ಯಜ್ಞ ಯಾಗಾದಿಗಳನ್ನು ನಡೆಸಿ ವಿಶೇಷವಾಗಿ ಯಜ್ಞ ಅನ್ನುವ ಹೆಸರು ಬಂದ್ರೆ ಅವನ ಹೆಸರು ನೆನಪಾಗಬೇಕು, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾಗ ಮಾಡಿದವ. ಯಾಗ ಅಂತ ಬಂದಾಗ ಅದರ ಪರ್ಫೆಕ್ಷನ್ನು ಮತ್ತು ಅದರ ವೈಭವ ಇದಕ್ಕಿಂತ ಇನ್ನು ಹೆಚ್ಚು ವೈಭವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ. ಅಷ್ಟು ಪ್ರಮಾಣದಲ್ಲಿ ಯಾಗವನ್ನು ಮಾಡಿದ. ಅದು ಯಾಗದ ವೈಭವ ಎಷ್ಟಿತ್ತು ಅನ್ನೋದಕ್ಕೋಸ್ಕರ ಮಹಾಭಾರತ ಮುಂದೆ ಒಂದು ಸಣ್ಣ ಪ್ರಸಂಗ ಹೇಳಿದ್ದು. ರಾಜಸೂಯ ಯಾಗ ಅಂದ್ರೆ ಯುದ್ಧ ಎಲ್ಲ ಮುಗಿದು ಮತ್ತೆ ವಾಪಸ್ಸು ಪಾಪ ಪರಿಹಾರಕ್ಕಾಗಿ ಯಾಗವನ್ನ ಮಾಡಬೇಕು ಅಂದಾಗ ಸಂಪತ್ತಿಲ್ಲದೆ ಹೋದ ಸಂದರ್ಭ ಬಂದಾಗ ದೊಡ್ಡ ರಾಶಿ ಬೆಟ್ಟಗಟ್ಟಲೆ ಇರುವ ಚಿನ್ನದ ಗಟ್ಟಿಯನ್ನು ತೋರಿಸಿ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ತಗೊಂಡೋಗ್ರು ಅಂತ ವ್ಯಾಸರು ಹಿಮಾಲಯದ ತಪ್ಪಲಿಗೆ ತಗೊಂಡೋಗಿ ತೋರಿಸ್ತಾರೆ. ಅದೇನು ಅಂದ್ರೆ ಬಿದ್ದು ಹೋದದ್ದು, ಉಳಿದದ್ದು. ಅವ್ರು ಯಜ್ಞ ಮಾಡಿ ಆದಾಗ ಅಲ್ಲಲ್ಲಿ ಅವ್ರವ್ರು ತಗೊಂಡೋಗ್ಲಿಕ್ಕೆ ಆಗದೆ ಎಲ್ಲೋ ಬಿದ್ದು ಹೋದದ್ದು ಅಷ್ಟು. ಇನ್ನು ಅದೇ ಯಜ್ಞದಲ್ಲಿ ಅವ್ರವ್ರಿಗೆ ಕೊಟ್ಟ ಮೇಲೆ ಅವರೆಲ್ಲ ಬೀಳಿಸ್ಕೊಂಡು ಅಲ್ಲಿ ಉಳಿದಿದ್ದು ಅದೇ ಅಷ್ಟೇ, ಅದನ್ನು ಮಾತ್ರ ಅಲ್ಲಿ ತೋರಿಸಿದ್ದು. ತಗೊಂಡು ಹೋದದ್ದು ಕೋಟಿಪಟ್ಟು, ಉಳಿದಿದ್ದಷ್ಟು ಅದು ಇಷ್ಟಿತ್ತು ಅಂತ. ಹಾಗೆ ಮರುತ್ತನ ಯಾಗದ ಕಥೆಯನ್ನ ನಿರೂಪಣೆ ಮಾಡಿದ್ರು. ಅದರಲ್ಲಿ ಇನ್ನೂ ಒಬ್ಬನ ಕಥೆಯನ್ನು ಹೇಳಿದ್ದು ಸೃಂಜಯ ಅನ್ನುವಂತಹ ಒಬ್ಬ ರಾಜನ ಕಥೆ. ಅವನಿಗೆ ಸುವರ್ಣಷ್ಠೀವಿ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗನನ್ನ ಪಡೆದದ್ದು ಹೇಗೆ ಅಂತಂದ್ರೆ ಈ ಪರ್ವತ ಮತ್ತು ನಾರದರ ವಿಶೇಷವಾದ ಪ್ರೀತಿಯಿಂದ ಮಕ್ಕಳಾಗಬೇಕು ಅಂತ ಹಠ ಮಾಡಿ ಪಡೀತಾರೆ. ಪಡೆದ್ರೆ ಆ ಹುಡುಗ ಸೀನಿದ್ರೆ, ಕಣ್ಣೀರಿಟ್ರೆ, ಕೆಮ್ಮಿದ್ರೆ, ಮಲಮೂತ್ರಗಳು ಕೂಡ ಬಂಗಾರ. ಅಂಥ ಬಂಗಾರದಿಂದ ಬೆಳೆದು ದೊಡ್ಡ ಅವನ ವ್ಯವಸ್ಥೆ ದೊಡ್ಡದಾಯ್ತು. ರಾಜ್ಯ ಸಂಪದ್ಭರಿತವಾಯಿತು. ಕಳ್ಳರಿಗೆ ಸುದ್ದಿ ಹೋಯಿತು. ಕಳ್ಳರ ಅಪಹರಿಸಿದ್ರು. ಅಪಹರಿಸಿ ಏನ್ ಮಾಡಿದ್ರು ಅವನ ಹತ್ರ ಎಲ್ಲೂ ಬಂಗಾರ ಕಾಣಲಿಲ್ಲ. ಕೊಂದ್ರು, ಶರೀರದೊಳಗಿರ್ಬೇಕು ಅಂತ. ಸತ್ತ ಮೇಲೆ ಹೆದರಿಕೆಯಾಗಿ ಅವರೇ ಪರಸ್ಪರ ನೀನೇ ಮಾಡಿದ್ದು, ಈಗ ರಾಜನ ಹತ್ರ ನಾವು ಏನು ಅಂತ ಮಾತಾಡುದು, ಅವರೇ ಹೊಡ್ಕೊಂಡು ಸಾಯ್ತಾರೆ. ಕೊನೆಗೆ ನಿನ್ನಿಂದ ಆಯ್ತು, ಇದು ಅನ್ಯಾಯ ನಡೆಯಿತು, ಹಾಗೆ ಹೀಗೆ ಅಂತ. ಕೊನೆಗೆ ಈ ಕಥೆ ಮತ್ತೆ ಶಾಂತಿ ಪರ್ವದಲ್ಲಿ ಮುಂದೆ ಒಂದ್ಸರ್ತಿ ಬರುತ್ತೆ. ಅಲ್ಲಿ ಅದಕ್ಕೊಂದು ಸೂಚನೆ ಕೊಡ್ತಾ ಯಾಕೆ ಹಾಗಾಯ್ತು, ಸುವರ್ಣಷ್ಠೀವಿಯ ಸಾವು ಯಾಕೆ ಹಾಗಾಯ್ತು ಅಂತ ಹೇಳಿದಾಗ ಇಂದ್ರನನ್ನು ಮಾತಾಡಿಸ್ತಾನೆ. ಯಾರು? ಸೃಂಜಯ. ಯಾಕಂದ್ರೆ ಅವನ ಯಾಗಕ್ಕೆಲ್ಲ ಇಂದ್ರಾದಿ ದೇವತೆಗಳು ನೇರ ಬರ್ತಿರ್ತಾರೆ. ಆಗ ಅವನು ಹೇಳ್ತಾನೆ, ಇವನು ಇಂದ್ರನ ಸ್ಥಾನಕ್ಕೆ ನಾನು ಬರಬೇಕು ಅಂತ ತಪಸ್ಸು ಮಾಡ್ತಿರ್ತಾನೆ ಈ ಸುವರ್ಣಷ್ಠೀವಿ. ಅವನ ಅರ್ಹತೆಯನ್ನ ಮೀರಿ ಮಾಡಬೇಕಾದನ್ನ ಕರ್ತವ್ಯ ಮಾಡಿದರೆ ಯಾರೂ ತಡೆಯಲ್ಲ. ಅದಕ್ಕಿಂತ ಹೆಚ್ಚಿನದ್ದನ್ನು ಅವನು ಅಪೇಕ್ಷಿಸಿದಾದ್ರಿಂದ ಅವನಿಗೆ ಇಂತಹ ಸಾವು ಬಂತು ಅಂತ ಹೇಳಿದ್ಮೇಲೆ, ಹಾಗಾದ್ರೆ ಅವನನ್ನ ಮತ್ತೆ ಬದುಕಿಸಿಕೊಡಿ, ಅವನನ್ನ ಹಾಗೆ
ಉಪಾಸನೆ ತಪ್ಪಾಗದ ಹಾಗೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತೆಲ್ಲ ಮಾತಾಡಿಕೊಂಡ್ಮೇಲೆ ಆ ಹುಡುಗ ಮತ್ತೆ ಬದುಕ್ತಾನೆ. ಬದುಕಿ ಸುವರ್ಣವನ್ನ ಯಥೇಚ್ಛವಾಗಿ ಯಜ್ಞ ಯಾಗಾದಿಗಳ ಮೂಲಕ, ಅಂದ್ರೆ ಇಲ್ಲಿ ಆ ಕಥೆ ಇಲ್ಲ, ಇಲ್ಲಿ ಅಂತಹ ಸುವರ್ಣವನ್ನೇ ನಿರಂತರವಾಗಿ ಚೆಲ್ಲಿ ಬೇಕಾದಷ್ಟು ಸಂಪದ್ಭರಿತವಾದ ರಾಜ್ಯಕ್ಕೆ ಕಾರಣನಾದ, ಮತ್ತು ಎಲ್ಲಾ ರೀತಿಯಿಂದಲೂ ಕೂಡ ಅವನ ಹಾಗೆ ಮತ್ತೊಬ್ಬ ವ್ಯಕ್ತಿಯೇ ಇಲ್ಲ ಅಂತ ಅನ್ನುವಷ್ಟು ಎತ್ತರದ ವ್ಯಕ್ತಿತ್ವ ಇದ್ದಾಗಲೂ ಅವನು ಸತ್ತ ಅಂದಮೇಲೆ ಇನ್ನ ಅಭಿಮನ್ಯು ಸತ್ತಿದ್ದಾನೆ ಅನ್ನೋದ್ರಲ್ಲಿ ಏನು, ಅಥವಾ ಅಕಂಪನನ ಮಗ ಹರಿ ಅವನು ಸತ್ತದ್ದು. ಅಕಂಪನನ ಮಗನಾದ ಹರಿಯ ಸಾವಿಗೆ ನೀನು ಹೀಗೆ ವ್ಯಥೆ ಪಡುವುದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ಅಕಂಪನನನ್ನ ನಾರದರು ಸಮಾಧಾನ ಮಾಡ್ತಾರೆ. ಅದೇ ರೀತಿ ವ್ಯಾಸರು ಯುಧಿಷ್ಠಿರನನ್ನ ಸಮಾಧಾನ ಮಾಡಿ ಜನಮೇಜಯನಿಗೆ ವೈಶಂಪಾಯನರು ಈ ಕಥೆ ಹೇಳ್ತಾರೆ. ಇಲ್ಲಿ ತ್ಯಜ ಶೋಕಂ ಮಹಾರಾಜ ವೈಕ್ಲವ್ಯಂ ತಜ ಬುದ್ಧಿಮತ್ ನಮೃತ ಶೋಚತೋ ಜೀವನ್ ಮುಖ್ಯತೋ ವಾನರಾಧಿಪ ತ್ಯಜ ಶೋಕಂ ನರಪಶ್ರೇಷ್ಠ ನ ಶೋಚಂತಿ ಭವದ್ವಿಧಾ ವೀರೋ ಭವಾನ್ ಮಹಾರಾಜ ಜ್ಞಾನ ವೃದ್ಧೋಸಿ ಮೇ ಮತಃ. ನೀನು ತಿಳಿದವನಿದ್ದಿ, ನಿನಗೆ ಅರ್ಥ ಆಗುತ್ತೆ ಸಂಗತಿಗಳು ಏನು ಸರಿ ತಪ್ಪು ಇತ್ಯಾದಿಗಳ ಅರ್ಥ ಆಗುತ್ತೆ. ಆದ್ರಿಂದಾಗಿ ನಾವು ಕೂಡ ಆ ಮರುತ್ತನ ಯಾಗದಲ್ಲಿ ಭಾಗವಹಿಸಿದವರು. ಅವನು ಹಾಗೇನೆ ಹಿಂದೆ ಇದೇ ರೀತಿ ಇಷ್ಟೆಲ್ಲ ಯಾಗ ಮಾಡಿಯೂ ಕೂಡ ಕೊನೆಗೆ ಸಾವನ್ನಪ್ಪಿದ್ದಾನೆ. ಅಂದ್ರೆ ಮೊದಲನೇದು ಸಂಜಯನ ಕಥೆ, ಎರಡನೇದು ಮರುತ್ತನ ಕಥೆ. ಮರುತ್ತನ ಕಥೆಯನ್ನು ಹೇಳಿ ಅವನು ಹವಿಸ್ಸುಗಳಿಂದ ತರ್ಪಣ ಮಾಡಿದ್ದು, ತೃಪ್ತಿ ಮಾಡಿಸಿದ್ದು ದೇವತೆಗಳಿಗೆ, ಅದು ಅವ್ರಿಗೆ ಮರಿಲಿಕ್ಕೆ ಆಗ್ಲಿಲ್ಲ ಅಂತ. ಮರುತ್ತನ ಯಾಗದಲ್ಲಿ ಬಂದ ಹಾಗೆ ತೃಪ್ತಿ ನಮಗೆ ಇನ್ಯಾವ ಯಾಗದಲ್ಲೂ ಆಗ್ಲಿಲ್ಲ ಅಂತ ಯಾವ ಯಜ್ಞವನ್ನು ನೆನಪು ಮಾಡಿಕೊಂಡ್ರು ಮರುತ್ತನ ನೆನಪಾಗ್ಬೇಕಿತ್ತಂತೆ. ಅಷ್ಟು ದೇವತೆಗಳೂ ಮರೆಯದ ಹಾಗೆ ಯಾಗವನ್ನ ಮಾಡಿದಂತಹ ಅವನ ಕೊನೆಯ ಜೀವನಗಳು ಕೂಡ ಸಪ್ರಜಃ ಸಂನೃಪಾತ್ಮಹತ್ಯ ಸದಾರಾಪತ್ಯ ಬಾಂಧವ ಯೌವನೇನ ಸಹಸ್ರಾಬ್ದಂ ಮರುತ್ತೋ ರಾಜ್ಯವನ್ವಶಾತ್. ಸಹಸ್ರಾಬ್ದಂ 1000 ವರ್ಷಗಳ ಕಾಲ ರಾಜ್ಯಭಾರವನ್ನ ಮಾಡಿ ಸಚೇನ್ಮಮಾರ ಸೃಂಜಯ, ಅವನು ಕೂಡ ಸತ್ತ. ಮರುತ್ತನನ್ನ ನೆನೆಯದೆ ಯಾಗ ನಡೆಯುವುದಿಲ್ಲ ಇವತ್ತಿಗೂ. ಆದ್ರೆ ಅವನು ಇವತ್ತಿದ್ದಾನ? ಇಲ್ಲ. ಎಷ್ಟು ಕೋಟಿ ವರ್ಷದಲ್ಲಿ ಹೆಸರು ಉಳಿದಿದ್ರು ಕೂಡ ವ್ಯಕ್ತಿಗಳು ಯಾರು ಶಾಶ್ವತ ಅಲ್ಲ. ನಾವು ಮಾಡಿದ ಕರ್ತವ್ಯ, ನಾವು ಮಾಡಿದ ಒಳ್ಳೆ ಕೆಲಸಗಳು ಉಳಿತಾವೆ. ಆದ್ರಿಂದ ಅಭಿಮನ್ಯು ಸತ್ತದ್ರ ಬಗ್ಗೆ ನೀನು ಯೋಚನೆ, ಇವನು ಹರಿ ಸತ್ತದ್ರ ಬಗ್ಗೆ ಯೋಚನೆ ಮಾಡಬಾರದು ಅಂತ ಮರುತ್ತನ, ಅಂದ್ರೆ ಒಂದು ಸೃಂಜಯ, ಎರಡನೇದು ಈಗ ಮರುತ್ತನ ಕಥೆ ಆಯ್ತು. ಮೂರನೇದ್ದು ಸೃಂಜಯನಿಗೆ ಸುಹೋತ್ರ ಅನ್ನುವ ರಾಜನ ಕಥೆಯನ್ನೇ ಹೇಳ್ತಾನೆ. ಇವನು ಸೋಮವಂಶದಲ್ಲಿ ಭುಮನ್ಯು ಅಂತ ಒಬ್ಬ ರಾಜ ಬಂದ. ಅಂದ್ರೆ ಇದೇ ಪೌರವ ವಂಶದಲ್ಲೇ ಹಿಂದಿನವ. ಅಜಮೀಢ, ಪುರುಮೀಢ, ಸಮೀಢ ಅಂತ 3 ಜನ ಮಕ್ಕಳು ಇವನಿಗೆ, ಈ ಸುಹೋತ್ರನಿಗೆ. ಅದರಿಂದಲೇ ಮುಂದೆ ಅಜಮೀಢನಿಗೆ ಸಂವರಣ, ಅಲ್ಲಿಂದ ಕುರುವಿನಿಂದ ಪ್ರತೀಪ ಇವರೆಲ್ಲ ಹುಟ್ಟಿ ಮುಂದೆ ಈ ಪಾಂಡವರ ವಂಶ ಬೆಳೆದದ್ದು. ಆ ಸುಹೋತ್ರನು ಕೂಡ ಅವನು ಹೇಗೆ ಅಂತ ಅನ್ನೋದನ್ನ, ಸುಹೋತ್ರಂ ನಾಮ ರಾಜಾನಮೃತಂ ಸಂಜಯ ಶುಶ್ರುಮ ಏಕವೀರ ಮಶಕ್ಯಂ ತಂ ಅಮರೈರ್ ಅಭಿವೀಕ್ಷಿತು. ದೇವತೆಗಳು ಕೂಡ ಅವನ ತೇಜಸ್ಸನ್ನ ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಅಷ್ಟು ವೀರ. ಅಷ್ಟು ಏಕವೀರ ಅಂದ್ರೆ ಪ್ರಧಾನ. ಆ ಕಾಲದಲ್ಲಿ ಅವನ ಹಾಗೆ ಯುದ್ಧ ಮಾಡಿದವನೇ ನಮಗೆ ಕಾಣಲಿಲ್ಲ, ಅಷ್ಟು ದೊಡ್ಡ ವೀರ. ಯಂ ಪ್ರಾಪ್ಯ ರಾಜ್ಯಂ ಧರ್ಮೇಣ ಋತ್ವಿಗ್ ಮಾತ್ರ ಪುರೋಹಿತಾನ್ ಸಮ್ಮಾನ್ಯ ಚಾತ್ಮನ ಶ್ರೇಯ ಪೃಷ್ಟ್ವಾ ತೇಷಾಂ ಮತೆ ಸ್ಥಿತಃ. ಉತ್ತಮವಾದ ರಾಜ್ಯವನ್ನ ಗಳಿಸಿ ಋತ್ವಿಕ್ ಗುಂಪಿನ ಮಂತ್ರಗಳ ಸಹಕಾರದಿಂದ, ಅವರ ಪೌರೋಹಿತ್ಯದ ಕಾರ್ಯದಿಂದ ಒಳ್ಳೆಯ ಸಮ್ಮಾನವನ್ನ ಪಡೆದು, ಆತ್ಮನ ಅಂದ್ರೆ ವ್ಯಕ್ತಿಗತವಾದ ಕ್ಷೇಮವನ್ನು ಕೂಡ ಪಡೆದು, ಯಾರು ಹಿರಿಯರಿದ್ದಾರೋ ಅವರಿಗೆ ಒಂದು ಸರ್ತಿಯೂ ಕೂಡ ಎದುರಾಡಿದವನಲ್ಲ. ಮತೇ ಸ್ಥಿತ, ಅವರ ಅಭಿಪ್ರಾಯಕ್ಕೆ ಸರಿಯಾಗಿ ಬದುಕಿದವ, ಅವರನ್ನು ಎಂದೂ ಕೂಡ ವಿರೋಧಿಸಲಿಲ್ಲ. ಪ್ರಜಾನಾಂ ಪಾಲನಂ ಧರ್ಮ ದಾನ ಯುಜ್ಯ ದ್ವಿಷಜ್ಜಯ. ಶತ್ರುಗಳನ್ನ ಗೆದ್ದ, ಯಜ್ಞಗಳನ್ನು ನಡೆಸಿದ, ಸಂಪತ್ತು ಗೆದ್ದದ್ದನ್ನ ದಾನ ಮಾಡಿದ, ಪ್ರಜೆಗಳ ಪಾಲನೆಯನ್ನ ಧರ್ಮ ಅಂತ ಭಾವಿಸಿ ಮಾಡಿದ. ಏತತ್ ಸುಹೋತ್ರೋ ವಿಜ್ಞಾಯ ಧರ್ಮ್ಯಂ ಐಚ್ಛತ್ ಧನಂ ಆಗಸಂ. ಅವನು ಯಾವತ್ತು ದುಡ್ಡನ್ನ, ಅಸಂಬದ್ಧವಾದ ದುಡ್ಡಾದ್ರೆ ಅವನು ಕೈಯೇ ಹಾಕ್ತಿರ್ಲಿಲ್ಲ. ಅದು ನ್ಯಾಯಯುತವಾಗಿ ಪಡೆದ ಸಂಪತ್ತಾದ್ರೆ ಮಾತ್ರ ಅದನ್ನ ಗಳಿಸ್ತಿದ್ದ. ಅಂತಹ ಒಳ್ಳೆಯ ರೀತಿಯಿಂದ ಧನಾಗಮವನ್ನ ಪಡೆದು ಧರ್ಮದಿಂದ ಯಜ್ಞ ಯಾಗಾದಿಗಳನ್ನ ಮಾಡಿದ
ಸಕಲ ಭೂತಗಳನ್ನು, ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನು ಕೂಡ ಮ್ಲೇಚ್ಛಾಟವಿ ಅಟವಿಕ ವರ್ಜಿತಾನ್. ಒಂದು ಮಾತ್ರ ಯಾರು ಸಂಸ್ಕಾರಹೀನರಾಗಿ ಹೇಳಿದ್ ಕೇಳದೆ ಮತ್ತೆ ಅನ್ಯಾಯನ ಮಾಡ್ತಿದ್ರೆ ಅವರನ್ನು ಮಾತ್ರ ಶಿಕ್ಷಿಸ್ತಿದ್ದ. ಯಾರು ಸಂಸ್ಕಾರ ರಹಿತರಾಗಿ ಬದುಕ್ತಿದ್ರು ಅವರನ್ನು ಬಿಟ್ಟು ಉಳಿದವರನ್ನು ಯಾವತ್ತೂ ಕೂಡ ಎಂದೂ ಕೂಡ ಅವನು ಹಿಂಸಿಸ್ಲಿಲ್ಲ. ಅವನಿಗೋಸ್ಕರ ಮಳೆ ಸಮಯಕ್ಕೆ ಸರಿಯಾಗಿ ಬರ್ತಿತ್ತಂತೆ. ಇವನು ರಾಜ ಆಗಿದ್ದಾಗ ನಾನು ಮಳೆ ಬರಿಸದೆ ಪ್ರಜೆಗಳಿಗೆ ನೀರಿಗೆ ತತ್ವಾರಾಗಬಾರ್ದು, ಈಗ್ಲೇ 10 ಅಡಿ ಒಳಗೋದ್ರೆ ಮಣ್ಣೆ ಸಿಗುತ್ತೆ ಅನ್ನೋ ತರ ಏನ್ ಪರಿಸ್ಥಿತಿ ಇದೆ ಮಳೆಗಾಲದಲ್ಲಿ, ಅಂತಹ ಸ್ಥಿತಿಯನ್ನ ಆಗ ಎಂದೂ ಕೂಡ ಯಾರೂ ಕೂಡ ಅನುಭವಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಬೇಕಾದಷ್ಟು ಸಂಪತ್ತು, ಬೇಕಾದಷ್ಟು ವಾಹನಗಳು, ಬೇಕಾದಷ್ಟು ಅವರವರ ಸುಖಕ್ಕೆ ಬೇಕಿರುವಂತಹ ಪದಾರ್ಥಗಳು, ತರಕಾರಿ, ಆಹಾರ ಏನ್ ಬೇಕೋ ಅಂತಹದ್ದೆಲ್ಲವನ್ನೂ ಕೂಡ, ಎಲ್ಲಿವರೆಗೆ ಅಂದ್ರೆ ವೈವಿಧ್ಯ, ಈ ಸಸ್ಯ ವೈವಿಧ್ಯ, ಪ್ರಾಣಿ ವೈವಿಧ್ಯ ಇದೆಯಲ್ಲ, ಇದೂ ಕೂಡ ಒಂದು ರಾಜ್ಯದ ಸಮೃದ್ಧಿಗೆ ಕಾರಣ. ಕೆಲವು ಸ್ಪೀಶೀಸ್ಗಳೇ ಇಲ್ಲ ಅಂತ ಆಗುದು, ಆ ಪದಾರ್ಥ ಸಿಗುದಿಲ್ಲ, ಅದರಿಂದ ಅದಕ್ಕೆ ಸಬ್ಸ್ಟಿಟ್ಯೂಟ್ ಹುಡುಕಿ ಅದರಿಂದ ಸಾಯುವುದು. ಕೆಲವು ಔಷಧೀಯ ಗಿಡಗಳು ಸಿಗದೇ ಇದ್ದಾಗ ಅದಕ್ಕೆ ಇನ್ನೇನೋ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ಅನರ್ಥಕ್ಕೆ ಕಾರಣ ಆಗುತ್ತೆ. ಆಯಾ ಪದಾರ್ಥಗಳು ಹಾಗೆ ಸಿಕ್ಕಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಅದರ ಕಲಬೆರಕೆ ಶುರುವಾಗುತ್ತೆ. ಆದ್ರೆ ಯಾವುದೇ ಪ್ರಾಣಿ ಪಕ್ಷಿಗಳು, ಸಸ್ಯ ವೃಕ್ಷಗಳ ಕೊರತೆ ಇರಲಿಲ್ಲ. ವಿವಿಧಾನ್ ಬಹೂನ್, ಬಗೆ ಬಗೆಯ ಗಿಡ ಮರಗಳೆಲ್ಲ ಆಗ ಬೆಳೀತಾ ಇತ್ತು. ಅವನು 1000 ಅಶ್ವಮೇಧ ಯಾಗ ಮಾಡಿದಂತ, ಒಂದೆರಡಲ್ಲ, 1000 ಅಶ್ವಮೇಧ ಯಾಗ ಮಾಡಿ ಪ್ರಭೂತವರ ದಕ್ಷಿಣೇಹಿ, ಬೇಕಾದಷ್ಟು ಸಂಪತ್ತನ್ನು ಕೊಟ್ಟು ಯಾರು ಏನ್ ಬಯಸಿದ್ರು ಅದನ್ನ ಅವರಿಗೆ ಕೊಟ್ಟು ಇಷ್ಟಾಂ ಗತಿಂ ಅವಾಪ್ತವಾನ್, ಉತ್ತಮ, ಅವನಿಗೆ ತೃಪ್ತಿ ಇತ್ತು. ನಾನು ಬದುಕಿದ್ದು ಹೀಗೆ ಬದುಕಬೇಕು ಅಂತ ಅನ್ಕೊಂಡಿದ್ದೆ, ಹೀಗೆ ಬದುಕಿದೆ, ನಾನು ಯಾವತ್ತೂ ಕೂಡ ಹೀಗೆ ಬದುಕಬೇಕಿತ್ತು, ಹೇಗೋ ಬದುಕಿದೆ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಅವನು ಇಷ್ಟವಾದ ಗತಿಯನ್ನೇ ಸಂಪಾದಿಸಿದ. ಅವನು ಕೂಡ ತನ್ನ ಗತಿಯನ್ನ ಮುಗಿಸಿದಾನೆ. ನೀನ್ ಇಲ್ಲೇ ಠಿಕಾಣಿ ಹುಡ್ತೇನೆ ಅಂತ ಗೂಟ ಊರ್ಕೊಂಡು ಕೂತಿಲ್ಲ. ಈ ನೆಲದಲ್ಲಿ ಕಳೆದು ಹೋಗ್ಬಾರ್ದು ನಾನು ಅಂತ ತನ್ನ ಭೂಮಿಯ ಬಗೆಗೆ ಅಭಿಮಾನ ಪಟ್ಕೊಂಡು ಕೂಡ್ಲಿಲ್ಲ. ಉತ್ತಮವಾದ ಗತಿಯನ್ನೇ ಹೊಂದಿದ. ನಿನ್ನ ಮಗನಾದ್ರೂ ಎಷ್ಟರವ, ಅವನಿನ್ನೂ ಕೂಡ ಪ್ರಪಂಚವನ್ನೇ ಸರಿಯಾಗಿ ಕಾಣದವ. ಅವನ ಸಾವಿಗೆ ನೀನು ಎಷ್ಟು ವ್ಯಥೆ ಪಡೋದ್ರಲ್ಲಿ ಅರ್ಥವೇ ಇಲ್ಲ. ಇಲ್ಲಿಗೆ 56ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. 57ನೇ ಅಧ್ಯಾಯದಲ್ಲಿ ಅಂಗದೇಶದ ರಾಜನ ಕಥೆಯನ್ನು ಹೇಳ್ತಾನೆ. ಬಲಿ ಅಂತ ಒಬ್ಬ ರಾಜ ಇದ್ದ. ಅವನಿಗೆ ಏನೋ ಒಂದು ವಿಚಿತ್ರವಾದ ಹೆಸರಿದೆ. ಅವಳು ಕೊನೆಗೆ ದೀರ್ಘ ತಮಸ್ ಅನ್ನುವಂತಹ ಋಷಿಯಿಂದ 5 ಮಕ್ಕಳನ್ನು ಪಡಿತಾಳೆ. ಅಂಗ, ವಂಗ, ಕಲಿಂಗ, ಪುಂಡ್ರ, ಪ್ರದ್ವೇಷ. ಅಂಗ, ವಂಗ, ಕಳಿಂಗ, ಪುಂಡ್ರ, ಸೂಕ್ಷ್ಮ ಅಂತ. ಅದರಲ್ಲಿ ಒಬ್ಬ ಅಂಗ. ಈ 5 ಜನರ ಹೆಸರೇ ಊರ ಹೆಸರಾಗ್ಬಿಡುತ್ತೆ ಮುಂದೆ, ಅವ್ರು ಆಳಿದ ಜಾಗಗಳೆಲ್ಲ. ಅದನ್ನೇ ಇವತ್ತಿಗೂ ಆ ಕಳಿಂಗ ಅಂತ ಊರು ನೆನಪಿದೆ. ಬಿಟ್ರೆ ಅಂಗ ದೇಶ ಹೆಸರಿದೆ. ಉಳಿದಿದ್ದು ಪುಂಡ್ರ, ಸೂಕ್ಷ್ಮ ಎಲ್ಲ ಸ್ವಲ್ಪ ಹೊರಟೋಗಿದೆ. ಊರು ಇವೆ, ಆ ಹೆಸರಿಂದ ಗುರುತಿಸುವುದು ಕಮ್ಮಿ ಆಗಿದೆ. ಅದು ಎಲ್ಲಿ ಅಂದ್ರೆ, ಅಂಗ ಅಂದ್ರೆ ಸರಯೂ ಮತ್ತು ಗಂಗೆಯ ಹರಿಯುವ ಮಧ್ಯದ ಭಾಗ, ಒರಿಸ್ಸಾದ ಹತ್ರ ಬರುವಂಥದ್ದು. ಹೀಗೆ ಅಂಗವಂಗ, ಕಳಿಂಗ, ಅದರಲ್ಲಿ ಅವರೆಲ್ಲ ಅಣ್ಣ ತಮ್ಮಂದ್ರಿ ಇವನಿಗೆ. ಅದರಲ್ಲಿ ಒಬ್ಬ ಅಂಗ ಇವನು ಇಲ್ಲಿ ಒಬ್ಬ ಅಂಗ ಬರ್ತಾನೆ, ಅವನಲ್ಲ. ಇಲ್ಲಿ ಮುಂದೆ ದುರ್ಯೋಧನನ ಪಕ್ಷದಲ್ಲಿ ಅದೇ ದೇಶದ ರಾಜ ಮುಂದೆ ಯುದ್ಧ ಮಾಡಿ ಭೀಮನ ಕೈಯಲ್ಲೋ ಯಾರ್ದೋ ಕೈಯಲ್ಲಿ ಸಾಯ್ತಾನೆ. ಆ ಅಂಗ ಅಲ್ಲ ಇವನು ಹಳಬ. ಯಾಕೆಂದ್ರೆ ಇಲ್ಲಿ ಅವನು ಈಗಾಗಲೇ ಗತಿಸಿದ್ದಾನೆ ಅಂತ ಹೇಳ್ತಾನೆ. ಅವನು ಇನ್ ಸಾಯ್ಬೇಕಷ್ಟೇ. ಅವನು ಪೌರವನೇ, ಪೂರ್ವಿನ ವಂಶದವನೇ ಅವನು ಕೂಡ 1000 ವರ್ಷಗಳ ಕಾಲ ಶ್ವೇತಾನ್ ಅಶ್ವಾನ್ ಅವಾಸೃಜತ್, 1000 ಕುದುರೆಗಳನ್ನ ಅವನು ದಾನ ಮಾಡಿದ್ದಂತ ಅಶ್ವಮೇಧ ಯಾಗ ಮಾಡಿ. ಒಂದು ಹಸು ದಾನ ಮಾಡೋದೇ ಕಷ್ಟ. ಆನೆ ದಾನ ಮಾಡೋದು ಅಂದ್ರೆ ತಗೊಳ್ಳೋನಿಗೆ ತಾಕತ್ತು ಬೇಕು. ಕೊಡೋನು ಬಿಡಿ, ಅವನ್ ತಾಕತ್ತದು. ತಗೊಂಡವನಿಗೂ ಕೂಡ, ನಾವು ಸಾಮಾನ್ಯ ತುಂಬಾ ದೊಡ್ಡ ಮನುಷ್ಯರಂದ್ರೆ ಅವ್ರನ್ನ ನೋಡ್ಕೊಳ್ಳಿಕ್ ಕಷ್ಟ ಆಗುತ್ತೆ ಅಂದ್ರೆ ಆನೆ ಸಾಕದಾಗೆ ಅಂತ ಹೇಳೋದುಂಟು. ಅಂದ್ರೆ ಒಂದ್ ದಿವಸ ಅವರನ್ನ ನೋಡ್ಕೊಳ್ಳೋದು ಅಂದ್ರೆ ನಾವು 1 ತಿಂಗಳು ಬದುಕುವಷ್ಟು ಖರ್ಚು ಒಂದೇ ದಿವ್ಸಕ್ಕೆ ಮಾಡ್ಬಿಡ್ತಾರೆ ಅವರು. ಆದ್ರೆ ಅದು ಕೂಡ ಅವರ ಲೆವೆಲ್ ಅದು. ನಾವು ನಮ್ಗೆ ಅದು ಹೊರೆ ಅಂತ ಅನ್ಸಿದ್ರು ಕೂಡ ಅವ್ರಿಗೆ ಅದೇ ದುಡ್ಡಿನ ವ್ಯವಹಾರ ಯಾವತ್ತು ಹೇಗಿರುತ್ತೆ ಅಂದ್ರೆ, ನಮ್ಗೆ ಎಷ್ಟು ದುಡ್ಡು ಬರುತ್ತೋ ಅದಕ್ಕೆ ತಕ್ಕ ಹಾಗೆ ಖರ್ಚು ಹುಟ್ಟತ್ತೆ. ನಾವು ಅನ್ಕೊಳ್ಳೋದಷ್ಟೇ.
ಇಲ್ಲ ನಾನು ತುಂಬಾ ಕಡಿಮೆ ಖರ್ಚು ಮಾಡ್ತೇನೆ ಅಂತ ತುಂಬಾ ದೊಡ್ಡವರು ಹೇಳ್ತಿರ್ತಾರೆ. ಅವ್ರದ್ದು ಕಡಿಮೆ ಖರ್ಚು ಅಂತ ಹೇಳುವುದೇ 25,000 ಕಡಿಮೆ ಇದ್ದು. ಅದು ನಮ್ಗೆ 25,000 ಇಡೀ ತಿಂಗಳು ಮುಗಿದೋಗಿರುತ್ತೆ, ನಮ್ಗೆ ಇನ್ನು ಅದಕ್ಕಿಂತ ಹೆಚ್ಚು ಖರ್ಚು ಬರುವುದಿಲ್ಲ. ಅವ್ರು ಹೇಳೋದು ನಾನು ಬರೀ ಅಷ್ಟೇ ಖರ್ಚು ಮಾಡೋದು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಅದೇ ಕಡಿಮೆ, ನಾನು ಇನ್ನೂ ಜಾಸ್ತಿ ಮಾಡ್ತಿದ್ದೆ ಅಂತ. ಈ ಕೆಲವರ ಏನಂತಾರೆ ಅದಕ್ಕೆ ಸರಳ ಜೀವನ ಅಂತ ಹೇಳುದು. ಅವರ ಸರಳ ಜೀವನ, ಅವರ ಸರಳವಾದ ಜೀವನಕ್ಕೆ ಬೇಕಿರುವ ಆಡನ್ನ ಸಾಕ್ಲಿಕ್ಕೆ 25,000, ಅದರ ಹಾಲಿಗೆ 70,000 ಖರ್ಚು ಮಾಡ್ತಿದ್ರು ಅಷ್ಟೇ. ಅವರು ಹೇಳುವಾಗ ಬರೀ ಹಾಡಿನ ಹಾಲು ಕುಡಿದು ಬದುಕ್ತಾ ಇದ್ರು. ಅದನ್ನು ಸಾಕಿ ಅದನ್ನು ನೋಡ್ಕೊಳ್ಳಿಕ್ಕಿರುವ ವ್ಯವಸ್ಥೆಯನ್ನ ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ. ಹೀಗೆ ಏನೇನೋ ಇರುತ್ತೆ. ಆದ್ರೆ ಇವನು ಅದ್ಭುತ ವ್ಯಕ್ತಿ. ಏನು ಅಂದ್ರೆ ವೇದ ವಿದ್ಯಾವ್ರತ ಸ್ನಾತಾ ವದಾನ್ಯ ಪ್ರಿಯದರ್ಶನಾ, ಶಿಕ್ಷಾ ವ್ಯಾಕರಣ ಕಲ್ಪ ನಿರುಕ್ತ ಜ್ಯೋತಿಷ್ಯ ವಿಧಿ ವಿಧಾನಗಳನ್ನೆಲ್ಲ ತಿಳಿದ ಅನೇಕ ಸಂಖ್ಯೆಯ ಸಜ್ಜನರನ್ನ ತನ್ನ ಆಶ್ರಯದಲ್ಲಿ ಇಟ್ಟುಕೊಂಡು ಅವರಿಗೆ ಬೇಕಿರುವ ಹಾಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದ. ಊರಲ್ಲಿ ಎಲ್ಲರೂ ಕೂಡ ವೇದ ವಿದ್ಯಾವ್ರತ ಸ್ನಾತಾಹ, ಚೆನ್ನಾಗಿ ವೇದ ವಿದ್ಯೆಯನ್ನು ಓದಿ ಸ್ನಾತಕರು ಅಂದ್ರೆ ಗುರುಗಳಿಂದ ಕಾನ್ವೊಕೇಶನ್ ಮುಗಿಸ್ಕೊಂಡವರು ಅಂತ ಅರ್ಥ. ಸ್ನಾತಕ ಅಂತಂದ್ರೆ ಸುಭಿಕ್ಷಾಚ್ಛಾದನ ಗೃಹಾಹ, ಅವರ ಊರಲ್ಲಿ ಮನೆ ಇಲ್ಲ ಅಂತ ಯಾರಿಗೂ ಇರ್ಲಿಲ್ಲ, ಮತ್ತೆ ಊಟಕ್ಕಿಲ್ಲ ಅಂತ ಯಾರಿಗೂ ಇಲ್ಲ. ಸುಭಿಕ್ಷ ಆಚ್ಛಾದನ, ಆಚ್ಛಾದನ ಅಂದ್ರೆ ಮುಚ್ಚಿಗೆ ಅಥವಾ ಹೊತ್ಕೊಳ್ಳಿಕ್ಕೆ, ಮತ್ತೆ ಒಳ್ಳೆ ಮನೆ. ಸುಶಯ್ಯಾಸನ ಭೋಜನ, ಸುಶಯ್ಯ ಆಸನ ಭೋಜನ, ಒಳ್ಳೆಯ ಆಸನ ಕೂತ್ಕೊಳ್ಳಿಕ್ಕೆ, ಒಳ್ಳೆ ಅಂದ್ರೆ ಕಾಟ್ ಗೀಟ್ ಎಲ್ಲ ದೊಡ್ಡದೇ ಇರ್ತಿತ್ತು, ಕೂತ್ಕೊಳ್ಳಿಕ್ಕೆ ಬೇಕಾದ ಹಾಗೆ. ಕುಶನ್ ಸೀಟು, ಹಿಂದೆ ಹೊರಗ್ಲಿಕ್ಕೆ, ಬಿದ್ರೆ ಗಾಯ ಆಗದ ಹಾಗೆ ನೆಲದಲ್ಲಿ ಅತ್ಯಂತ ಮೆತ್ತನೆಯ ಹಾಸಿಗೆ, ಏನೇನು ಅದೆಲ್ಲ ಇತ್ತು. ಬೇಕಾದಷ್ಟು ಎಲ್ಲರ ಮನೆಯಲ್ಲೂ ಕೆಲಸಕ್ಕೆ ಅಂತ ಜನ ಇರುವುದರ ಜೊತೆಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಟಿವಿ ಇಲ್ಲ. ನಟ ನರ್ತಕ ಗಂಧರ್ವೈಹಿ ಪೂರ್ಣಕೈಹಿ ವರ್ಧಮಾನಕೈಹಿ, ಹೊಗಳ್ಲಿಕ್ಕೆ ಹಾಡ್ಲಿಕ್ಕೆ ಬೇಜಾರಾಯ್ತು ಅಂದ್ರೆ ಹಾಡು, ಅಲ್ಲೇ ಇರ್ತಾರೆ. ಎಲ್ರಿಗೂ ಒಳ್ಳೆಯ ನಟರು, ನಾಟ್ಯ ಮಾಡೋರು ಇರ್ತಾರೆ, ಆಮೇಲೆ ಹಾಡುವವರು ಇರ್ತಾರೆ, ವಾದ್ಯ ಊದುವವರು ಇರ್ತಾರೆ. ನಿತ್ಯೋದ್ಯೋಗ, ಯಾರು ಕೆಲಸ ಇರ್ಲಿಲ್ಲ ಅಂತ ಇರ್ಲಿಲ್ಲ, ಎಲ್ರಿಗೂ ಅವ್ರವ್ರದ್ದೊಂದು ಕೆಲಸ ಇರುತ್ತೆ. ಆ ಕೆಲಸ ತೃಪ್ತಿ ಇರ್ತಿತ್ತು. ನನ್ ಚಿಕ್ಕ ಕೆಲಸ, ನಿಮ್ ದೊಡ್ಡ ಕೆಲಸ, ಮರ್ಯಾದೆ ಇತ್ತು. ಎಲ್ರಿಗೂ ಅವ್ರವ್ರ ಕೆಲಸದಲ್ಲಿ ಮರ್ಯಾದೆ ಇತ್ತು. ಆದ್ರೆ ಯಾರು ಕೂಡ ಉದಾಸೀನರಾಗಿ ರಸ್ತೆಯಲ್ಲಿ ಬಿದ್ದವರು ಎತ್ಕೊಂಡೋಗಿ ಆಮೇಲೆ ಮನೆ ಹತ್ರ ಬಿಡ್ಬೇಕು, ಅವ್ರ ಮನೆ ಅಲ್ಲ ಇವ್ರ ಮನೆ ಅಂತ ತಿಳ್ಕೊಂಡು ಆಮೇಲೆ ಓಡ್ಬೇಕು ಅನ್ನೋ ಈ ಸ್ಥಿತಿ ಇರ್ಲಿಲ್ಲ. ಆಮೇಲೆ ಕ್ರೀಡಾ, ಬೇಕಾದಷ್ಟು ಆಟಗಳು, ಸಂತೋಷ, ಪರಿಹರ್ಷಿತ, ಎಂಟರ್ಟೈನ್ಮೆಂಟ್. ಆದ್ರೆ ಯಾವುದು ಕೂಡ ಇನ್ನೊಬ್ಬನಿಗೆ ಹಾನಿ ಮಾಡುವಂಥದ್ದಲ್ಲ, ಇನ್ನೊಬ್ಬನ ಬದುಕನ್ನ ತಮಾಷೆಗೆ ತೆಗೆದುಕೊಂಡು ಮಾಡುವಂಥದ್ದಲ್ಲ. ಎಲ್ಲರೂ ಸಹಜವಾದ ಸಂತೋಷವನ್ನ ಅನುಭವಿಸ್ತಾ ಇದ್ರು. ಈಗ ಗುರುಗಳನ್ನು ಅವಮಾನ ಮಾಡುವುದು ಎಂಟರ್ಟೈನ್ಮೆಂಟು, ಅಥವಾ ಇನ್ಯಾವುದೋ ಒಂದು ಪಂಗಡವನ್ನ ಇಟ್ಟುಕೊಂಡು ಹಾಸ್ಯ ಮಾಡುವುದು ಅಂದ್ರೆ ಎಂಟರ್ಟೈನ್ಮೆಂಟು. ಹಾಗೆ ಎಲ್ಲೆಲ್ಲೋ ಹೋಗಿ ನಿಂತು ಬಿಟ್ಟಿದೆ. ಅದು ಮತ್ತೆ ಅಜೆಂಡಾ ಪೂರ್ವಕವಾಗಿ ಕೂತಿರುತ್ತಷ್ಟೇ. ಯಜ್ಞೇ ಯಥಾಕಾಲಂ ದಕ್ಷಿಣ ಸೋತ್ಯಕಾಲಯತ್, ಪ್ರತಿ ದಿನವೂ ಕೂಡ ಒಂದು ವಿಶೇಷವಾದ ವೇದ ಶಾಸ್ತ್ರಗಳಲ್ಲಿ ತಿಳಿಸಿದ ಯಜ್ಞಗಳು. ಆ ಯಜ್ಞಗಳಲ್ಲಿ ಬೇಕಾದಷ್ಟು ಸಜ್ಜನರನ್ನ ಕರೆದು ಮಾನಿಸುವ, ಗೌರವಿಸುವಂತಹ ಕರ್ತವ್ಯ ನಡೀತಾ ಇತ್ತು. ದ್ವಿಪಾನ್ ದಶಸಹಸ್ರಾಖ್ಯಾನ್ ಅದಾತ್ ಕಾಂಚನ ಸಂವೃತಾನ್, ಆನೆಗಳನ್ನ 10,000 ಆನೆಗಳನ್ನ ದಾನ ಮಾಡಿದ ಅಂತ. ಅದು ಹೇಗೆ ನಿಜವಾಗಿ ಆನೆ ಕೊಡುದು ಅಂದ್ರೆ, ಆನೆ ಕೊಟ್ಬಿಡುದು ಅಂತ ನಮ್ಗೊಂದು ಒಂದ್ಸರ್ತಿ ಎಲ್ಲಾದ್ರು ಮಾಡಿ ಹೇಗಾದ್ರು ಕಷ್ಟಪಟ್ಟು ದಾನ ಮಾಡಿ ಬಿಡೋಣ ಅಂತ. ಹಾಗಲ್ಲ ದಾನ. ಹಸುವಾದ್ರೂ ಅಷ್ಟೇ, ಕುರಿ ಆದ್ರೂ ಅಷ್ಟೇ. ಕುರಿ ದಾನ ಕೊಡುದು ಅಂತಿಲ್ಲ, ಕುರಿಯನ್ನ ಹಾಗೆ ಸಂತೋಷಕ್ಕೆ ಕೊಡ್ಬೇಕಷ್ಟೇ. ಕುದುರೆ ಅಥವಾ ಯಾವುದೇ ಒಂದು ಪದಾರ್ಥವನ್ನ ಅವ್ರಿಗೆ ಕೊಟ್ರೆ, ಆ ಹಸುವನ್ನ ಅವನು ಅದು ಸಾಯುವ ತನಕ ಅದರ ನೋಡ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ಲ, ಅವನ ಸಂಬಳ ಕೊಟ್ಟು ಅಂತ ವ್ಯಕ್ತಿಯನ್ನ ಕೊಟ್ಟು ಅದಕ್ಕೆ ಹಸುವಿಗೆ ಹುಲ್ಲು ಏನ್ ಬೇಕು, ಹಿಂಡಿ ಏನ್ ಬೇಕು ಅಷ್ಟು ಕೊಟ್ರೆ ಅದು ಪೂರ್ಣ. ಕನಿಷ್ಠ ಪಕ್ಷ ಅವನು 1 ವರ್ಷದ್ದಾದ್ರೂ ಕೊಡ್ಬೇಕು ಕೊನೆಗೆ. ಯಾಕಂದ್ರೆ ಅವನು ಸೆಟ್ ಆಗ್ಬೇಕಲ್ಲ, ಅದು ಆ ಬಂದ ಮೇಲೆ ಅದಕ್ಕೆ ಸರಿಯಾಗುವಷ್ಟು ಅವನು ಹೊಂದಿಸ್ಕೋಬೇಕಲ್ಲ. ನೀವು ನಿಮ್ಗೆ ಇವತ್ತಿನ ಒಂದು ಕಮ್ಮಿ ಆಯ್ತು, ಅಷ್ಟು ಉಳಿಯಿತು ನೀವು ಸುಖ ಪಡ್ಬೋದು. ಆದ್ರೆ ಅವನಿಗೊಂದು ಹೆಚ್ಚಾಯ್ತಲ್ಲ ಜವಾಬ್ದಾರಿ, ಅದಕ್ಕೆ ಬೇಕಾಗುವ ಖರ್ಚನ್ನು ಅವನು ನಿಭಾಯಿಸ್ಬೇಕಲ್ಲ. 1 ವರ್ಷಕ್ಕಾಗುವಷ್ಟಾದ್ರೂ ಹುಲ್ಲು ಹಿಂಡಿಯನ್ನ ಕೊಟ್ಟು ನೋಡ್ಕೋಬೇಕು. ಅದಕ್ಕೆ ಹಿಂದೆ ಎಲ್ಲ ಅದರ ಕೋಡಿಗೂ ಬಂಗಾರ, ಕೊರಳಿದು ಸರಪಳಿನೂ ಬಂಗಾರ, ಕಾಲಿಗೆ ಗೊರಸಿಗೂ ಬಂಗಾರ ಅಂತ ಏನೇನೋ ಇಷ್ಟು. ಅಂದ್ರೆ ಅದು ಕನಿಷ್ಠ ಪಕ್ಷ ಅವನಿಗೆ ಒಂದು ಹೊರೆ ಆಗ್ಬಾರ್ದು.
ಕನಿಷ್ಠ ಇಷ್ಟಾದ್ರೂ ಬಂತು, ನಾನು ಇದನ್ನ ಬೇರೆ ವ್ಯವಸ್ಥೆಯಿಂದ ತೂಗ್ತೇನೆ ಅಂತ. ಹಾಗೆ ಇವನು ಅದಕ್ಕೆ ಬೇಕಾದಷ್ಟು ಕೆಲಸಕ್ಕೆ ಜನರನ್ನು ಸೇರಿಸಿ ಕೊಡ್ತಿದ್ದ. ಆಮೇಲೆ ಧೂರ್ಯುಜಾಶ್ವ ಗಜಾರೂಢ ಸಗೃಹೋ ಕ್ಷೇತ್ರ ಗೋಶತಾ, ಮನೆ ಸಮೇತ 100 ಗೋವುಗಳನ್ನ ಕೊಡ್ತಿದ್ದಂತೆ, ಲಕ್ಷಗಟ್ಲೆ. ಈಗ ಆವಾಸ್ ಯೋಜನೆ ಇವ್ರದಲ್ಲ, ಅದು ಇಲ್ಲೇ ಬಂದಿದೆ. ಆವಾಸ್ ಯೋಜನೆ ಅಂತ ಮನೆ ಕಟ್ಟಿ ಕೊಡುದು, ಒಂದು 50 ಮನೆ ಜೊತೆಗೇನೆ ಹಸು ಕೊಡುದು, ಒಟ್ಟಿಗೆ ಮನೆ ಎಲ್ಲ, ತೋಟ, ಅದಕ್ಕೆ ಗೋಮಾಳ ಎಲ್ಲ ಸೇರಿ ಕೊಡುದು. ಗೋ ಕೊಡುವ ನೆಪದಲ್ಲಿ ಉಳ್ಕೊಳ್ಳಿಕ್ಕೆ ಅವನಿಗೆ ಜಾಗ ಮತ್ತು ಅದಕ್ಕೆ ಮೇಯಿಸ್ಲಿಕ್ಕೆ ಗೋಮಾಳ, ಭೂಭಾಗ, ಇದನ್ನೆಲ್ಲ ಕೊಟ್ಟು ಅವನು ಎಷ್ಟೋ ಜನರಿಗೆ ಅಂತದ್ದಕ್ಕೆ ಅನುಕೂಲ ಮಾಡಿ ಕೊಟ್ಟಂತೆ. ಅದರ ಮೇಲೆ ನೋಡ್ಕೊಳ್ಳಿಕ್ ಜನ, ಅದನ್ನು ನಿಯಮಿಸ್ಲಿಕ್ಕೆ ಜನ. ಶತಸಹಸ್ರಾಣಿ ಸ್ವರ್ಣಮಾಲಾನ ಅಥರ್ಷಭಾನ್, ಕೇವಲ ಹಸು ಮಾತ್ರ ಅಲ್ಲ, ಋಷಭ ಎತ್ತುಗಳನ್ನು ಕೂಡ ದಾನ ಮಾಡುತ್ತಿದ್ದ. ಗವಾಂ ಅನುಚರಾನ್ ದಕ್ಷಿಣಾಂ ಅತ್ಯಕಾಲಯತ್, ಅನುಚರಾನ್ ಅದಕ್ಕೆ ಸೇವೆಗೆ ಜನ, ಸಂಪತ್ತಿನ ಜೊತೆಗೆ ಕೊಡ್ತಿದ್ದ. ಅದು ಹೇಗಿತ್ತು? ಹೇಮಶೃಂಗ, ರೌಪ್ಯಕುರ, ಸವತ್ಸಾಹ, ಕಾಂಸ್ಯ ದೋಹನ, ಕರೀಲಿಕ್ಕೆ ದೊಡ್ಡದಾದ ಕಾಂಸ್ಯದ ಪಾತ್ರೆ ಕೊಡಬೇಕು, ಕಂಚಿನ ಪಾತ್ರೆ, ಹಾಲ್ ಕರೀಲಿಕ್ಕೆ. ಅಂದ್ರೆ ಯಂತ್ರದಲ್ಲಿ ಕರೆಯುವುದಲ್ಲ ಅಂತ. ಈಗೆಲ್ಲ ಮಿಷಿನ್ ಹಾಕಿ ಅದನ್ನ ಪಾಪ ಹಿಂಡಿ ಹಿಪ್ಪೆ ಮಾಡಿ ಹಾಕ್ತಾರೆ. ಮತ್ತೆ ನಮ್ಮ ದೇಶದ ಹಸುಗಳಿಗೆ ಹಾಗೆ ಅಷ್ಟು ಕರೀಲಿಕ್ಕೆ ಇರುವುದೇ ಇಲ್ಲ. 1 ಲೀಟರ್ 2 ಲೀಟರ್, ಜಾಸ್ತಿ ಅಂದ್ರೆ 2 ಲೀಟರ್. ಅದು 2 ಲೀಟರು ಈ 20 ಲೀಟರ್ಗೆ ಸಮ. ಅದರಲ್ಲಿರುವ ಸತ್ವ. ಇದ್ರಲ್ಲಿ ಏನು ಅಂದ್ರೆ ನೀರಿನ ರಾಶಿ ಇರುತ್ತೆ, ಬೆಳ್ಳಗಿರುತ್ತೆ. ಅದು ಯೂರಿಯಾ ನೀರೋ ಇದ್ರದ್ದೇ ನೀರೋ ಗೊತ್ತಾಗಲ್ಲ, ಒಂದೇ ತರ ಇರುತ್ತೆ ಎರಡು. ಇವುಗಳು ಹಾಲ್ ಕುಡಿದ್ವಿ ಅಂತ ಬಾಯಿ ಚಪ್ಪರಿಸ್ಕೊಂಡು ಮೀಸೆ ಎಲ್ಲ ಬೆಳ್ಳಗ್ ಮಾಡ್ಕೊಂಡು ಖುಷಿ ಪಟ್ಕೊಂಡು ಕುಡಿತಾ ಇರ್ತಾವೆ. ಕಲ್ಗಚ್ಚಿಗಿಂತ ಚೆನ್ನಾಗಿರುತ್ತೆ ಅದು. ಜೊತೆಗೆ ರತ್ನಾನ ವಿವಿಧಾಂಚಾನ್ನ ಪರ್ವತಾನ್, ಮತ್ತೆ ಯಜ್ಞಕ್ಕೆ ಬಂದವರಿಗೆಲ್ಲ ಹೆಡಿಗೆ ಗಟ್ಲೆ ರತ್ನಗಳು. ಆಮೇಲೆ ಅನ್ನ ಪರ್ವತ, ಎಲ್ಲಿ ಬೇಕಾದ್ರೂ ಬಡಿಸಿದ್ರು ಅಷ್ಟು ಬಡಿಸ್ಲಿಕ್ಕೆ ತಗೊಂಡೋಗಿ ಹಾಳು ಮಾಡಬಾರ್ದು, ಅಷ್ಟೇ ನೆಲಕ್ಕೆ ಹಾಕ್ಲಿಕ್ಕಿಲ್ಲ. ಅಲ್ಲಿಂದ ಪದಾರ್ಥ ತಗೊಂಡೋಗೋರಿಗೆ ಹೆಡಿಗೆ ಗಟ್ಲೆ ಕೊಟ್ಟು ಕಳಿಸ್ತಿದ್ರು, ಬುಟ್ಟಿಗಟ್ಲೆ. ತತ್ರ ಅಲ್ಲೊಂದು ಗಾಥಾ ಇತ್ತಂತೆ. ಗಾಥಾ ಅಂದ್ರೆ ಹಾಡು, ಊರವರೆಲ್ಲ ಹಾಡುತ್ತಿದ್ರಂತೆ. ಏನು ಅಂತ? ಅಂಗಸ್ಯ ಯಜಮಾನಸ್ಯ ಅಪಿ ವಿಷ್ಣು ಪದೇ ವಯಂ ಅಮಾದ್ಯದ್ ಇಂದ್ರ ಸೋಮೇನ ದಕ್ಷಿಣಾಭಿದ್ವಿಜಾತಯ. ಅಂಗಸ್ಯ ಯಜಮಾನಸ್ಯ, ಅಂಗನೆಂಬ ಯಜಮಾನನ ನೆಲೆಯಲ್ಲಿ ನಡೆದ ಜಾಗದ ಅಂದ್ರೆ ಯಜ್ಞದಲ್ಲಿ ನಾವು ವಿಷ್ಣು ಪದದಲ್ಲಿ ಇದ್ದೇವೆ, ನಾವೆಲ್ಲರೂ ಕೂಡ ಮೋಕ್ಷದಲ್ಲಿದ್ದೇವೆ ಅನ್ನುವ ಭಾವನೆ ಬರ್ತಿತ್ತಂತೆ. ಅಷ್ಟು ಧರ್ಮ ಕರ್ಮಗಳು. ಜೊತೆಗೆ ಅಮಾದ್ಯತ್ ಇಂದ್ರ ಸೋಮೇನ, ಇಂದ್ರ ಸೋಮೇನ ಅಮಾದ್ಯತ್, ಇಂದ್ರನು ಸೋಮದಿಂದ ತೃಪ್ತಿಪಟ್ಟ, ಸೋಮರಸ. ದಕ್ಷಿಣಾಭಿ ದ್ವಿಜಾತಯ, ಋತ್ವಿಜರಿಗೆ ಅವರಿಗೆ ಕೊಡಬೇಕಾದ ಸಂಪತ್ತು ದಕ್ಷಿಣೆ ಎಲ್ಲದನ್ನು ಅದರಿಂದ ಅವ್ರಿಗೆ ತೃಪ್ತಿ ಆಯಿತು. ದೇವಮಾನುಷ ಗಂಧರ್ವಾ ಅತ್ಯರೋಚಂತ ದಕ್ಷಿಣ, ದೇವತೆಗಳು ಹವಿಸ್ಸಿನಿಂದ, ಮನುಷ್ಯರು ಅನ್ನದಿಂದ, ಗಂಧರ್ವರು ಅವರಿಗೆ ಹೊಗಳಿಕೆಯಿಂದ. ಅಂಗ ಸೇಜಮಾನಸ್ಯ ಸಧರ್ಮಾಧಿಗತಾ ಶುಭ, ಎಲ್ಲರೂ ಅವರವರ ಧರ್ಮದಲ್ಲಿ ಇದ್ದು ಶುಭವಾದ ಫಲವನ್ನೇ ಪಡೆಯುವುದಕ್ಕೆ ಬೇಕಿರುವಂತಹ ವಾತಾವರಣ ಇತ್ತು ಅಂತ ಜನ ಹೀಗೆ ಹಾಡ್ತಿದ್ರಂತೆ ಅಂಗನ ಯಾಜಮಾನ್ಯದಲ್ಲಿ ನಡೆದ ಯಜ್ಞದ ಬಗ್ಗೆ. ಅವನು ಕೂಡ ಸಚೇನ್ಮಾರ ಸಂಜಯ, ಅವನು ಸತ್ತ. ಪುಣ್ಯ ಇದೆ ಅಂತ ಅನ್ಕೊಂಡು ಒಳ್ಳೆಯವ್ರಿಗೆ ಸಾವೇ ಬರಬಾರ್ದು ಅಂತ ನಾವು ಯಾವಾಗ್ಲೂ ಅನ್ಕೋತಾ ಇರ್ತೀವಿ. ಒಳ್ಳೆಯವರು ಸಾಯ್ತಾರೆ, ಒಳ್ಳೆಯವರು ಕೆಲವೊಂದು ಸರ್ತಿ ಬೇಗ ಸಾಯ್ತಾರೆ. ಯಾಕೆ ಅಂದ್ರೆ ಅವರಿಗೆ ಇನ್ನು ಹೆಚ್ಚು ಕಾಲ ಇಲ್ಲಿದ್ರೆ ಅವರಿಗೂ ಎಲ್ಲಾದ್ರೂ ಗರ ಪಡ್ಕೊಂಡ್ಬಿಟ್ರೆ ಅಂತ ದೇವರು ಅವನನ್ನ ಕರ್ಸ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಯಾರ ಪ್ರಭಾವವೂ ಕೂಡ ಯಾರನ್ನು ಕೂಡ ಬದಲಾಯಿಸದೇ ಇರುವುದಿಲ್ಲ, ಈ ದುಷ್ಟರ ಪ್ರಭಾವ ಬೇಗ. ಹಾಗಾಗಿ ಅವನು ಸತ್ತಿದ್ದಾನಪ್ಪ, ಹಾಗಾಗಿ ನೀನು ಮಗನ ಬಗ್ಗೆ ಚಿಂತಿಸಿ ಉಪಯೋಗ ಇಲ್ಲ ಅಂತ ಆ ಸೃಂಜಯನಿಗೆ ಅಕಂಪನನಿಗೆ ಹೇಳ್ತಾ ಇದ್ದಾನೆ. ಯಾರು? ನಾರದರು. ಹೌದು, ಅಕಂಪನನ ಕಥೆಯನ್ನು ಶುರು ಮಾಡಿದ್ದು ಸೃಂಜಯನಿಗೆ. ಅಕಂಪನನ ಕಥೆಯಲ್ಲಿ
ಹರಿಯ ಸಾವು ಬಂದಾಗ ಅಲ್ಲಿ ಸಮಾಧಾನ ಮಾಡಿದ್ರು. ಅಲ್ಲಿ ಒಂದು ಕತೆ ಹೇಳುವಾಗ ಸೃಂಜಯನಿಗೆ ಈ ಪರ್ವತ ಮತ್ತು ಯಾರು ನಾರದರು ಬಂದಾಗ ಸುವರ್ಣಷ್ಠೀವಿ ಅನ್ನುವ ಮಗ ಸತ್ತ ಅಲ್ಲ, ಆ ಸಂದರ್ಭದಲ್ಲಿ ಅವನಿಗೆ ಈ ಕಥೆಯನ್ನು ಹೇಳ್ತಾ ಬಂದಿದ್ದು. ಯಾಕಂದ್ರೆ ಇಲ್ಲಿ ಎಲ್ಲ ಕಡೆ ಸೃಂಜಯ ಸೃಂಜಯ ಅಂತ ಬಂದಿದೆ. ಅಂದ್ರೆ ಸೃಂಜಯ ಅಂತ ಬಂತು ಅಂದ್ರೆ ವ್ಯಾಸರು ಹೇಳಿದ ಕಥೆ, ನಾರದರು ಹೇಳಿದ ಕಥೆ, ಸೃಂಜಯನಿಗೆ ಮತ್ತೆ ನಾರದರು ಹೇಳಿದ ಕಥೆ. ಅಕಂಪನನಿಗೂ ಅಲ್ಲಿ ಮೃತ್ಯುವಿನ ಕಥೆ ಹೇಳಿದ್ದು, ಅದೇ ಸೃಂಜಯನಿಗೆ ಮತ್ತೆ ನಾರದರು ಕೂಡ ಅದೇ ಮೃತ್ಯುವಿನ ಷೋಡಶರಾಜರ ಕಥೆಯನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಅಂಗರಾಜನ ಕಥೆ ಆಯಿತು. ಮುಂದೆ ಮತ್ತೆ ಒಬ್ಬ ಶಿಬಿ ಅನ್ನುವ ರಾಜನ ಕಥೆಯನ್ನು ಹೇಳ್ತಾರೆ. ಶಿಬಿ ಅಂದ್ರೆ ಉಶೀನರ ದೇಶದ ರಾಜ. ಇವನು ಯಯಾತಿಯ ಮಗಳಾದ ಮಾಧವಿಗೆ ಉಶೀನರ ದೇಶದ ರಾಜನಲ್ಲಿ ಹುಟ್ಟಿದವನು. ಶಿಬಿ ಅನ್ನೋನು ಬಹಳ ಪ್ರಸಿದ್ಧ. ಶಿಬಿ ಅಂತಂದ್ರೆ ಆ ಕಾಲದಲ್ಲಿ ದೇವಲೋಕದಲ್ಲೂ ಕೂಡ ದಾನ ಧರ್ಮ ಅಂತ ಪ್ರಶ್ನೆ ಬಂದ್ರೆ ಅದು ಶಿಬಿಯ ಹೆಸರಲ್ಲೇ ಫಸ್ಟ್. ಅವನ ದಾಖಲೆಯನ್ನು ಯಾರು ಮುರಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ. ಈ ಏನೋ 20 ಗಂಟೆ ಹಾಡಿದೆ, 25 ಗಂಟೆ ಹಾಡದೆ, 30 ಗಂಟೆ ಹಾಡದೆ ಅಂತೇನೇನೋ ಕೆಲವೆಲ್ಲ ದಾಖಲೆಗಳಿರ್ತಾವಲ್ಲ, ಹಾಗೆ ಮೈಯನ್ನೇ ಕಿತ್ತುಕೊಟ್ಟಂತಹ ಒಬ್ಬ ದಾಖಲೆ ಅದು ಶಿಬಿಯದ್ದು. ಅವನು ದಾನ ಕೊಡ್ತಾನೆ ಪ್ರಸಿದ್ಧಿ ಇತ್ತು. ಇಂದ್ರ ಮತ್ತು ಅಗ್ನಿ ಪಾರಿವಾಳ ಮತ್ತು ಗಿಡುಗದ ನೆಪದಲ್ಲಿ ಬಂದು ಕೇಳಿದ್ರು. ಅವನು ಗಿಡುಗಕ್ಕೆ ಪಾರಿವಾಳವನ್ನು ಬಿಟ್ಕೊಡ್ಬೇಕು ಅಂತ ಚರ್ಚೆ ಆಯ್ತು. ನನ್ನ ಶರೀರ ಕೊಡ್ತೇನೆ ಹೊರತು ಆ ಪಾರಿವಾಳವನ್ನು ಬಿಟ್ಕೊಡಲ್ಲ ಅಂತಾನೆ. ನನ್ನ ದೇಹದೇ ಭಾಗ ಕೊಡ್ತೇನೆ ಅಂತ ಇಡೀ ದೇಹವನ್ನು ಕೆತ್ತಿ 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 ಕೊಡ್ತಾನೆ. ಕೊನೆಗೆ ಅದು ಸಾಕಾಗ್ಲಿ ಅಂತ ಕೊನೆಗೆ ತಾನೇ ಹೋಗಿ ಕೂತ್ಕೋತ ನನ್ನನ್ನೇ ತಗೋ ಅಂತ. ಹೀಗೆ ಇಂದ್ರನೇ ಆಶ್ಚರ್ಯ ಪಡ್ತಾನೆ. ಇಷ್ಟು ಒಬ್ಬ ವ್ಯಕ್ತಿ ತನ್ನನ್ನೇ ಕೊಟ್ಟುಕೊಳ್ಳುವಷ್ಟು ದಾನ ಮಾಡ್ತಾನೆ ಅಂದ್ರೆ ಇದು ಅದ್ಭುತ. ಇದೇ ರೀತಿ ಔಶೀನರ ದೇಶದ ರಾಜ ಒಬ್ಬ ಸುಯಜ್ಞ ಅಂತ ಇದ್ದ. ಅದರ ಕಥೆ ನಮಗೆ 7ನೇ ಸ್ಕಂಧದಲ್ಲಿ ಭಾಗವತದಲ್ಲಿ ಹಿರಣ್ಯಕಶಿಪು ಕಯಾದುವಿಗೆ ಹೇಳುವ ಕಥೆಯಲ್ಲಿ ಬರುತ್ತೆ. ಅದರ ನಂತರದಲ್ಲಿ ಒಬ್ಬ ಬಂದವ ಈ ಶಿಬಿ. ಈ ಶಿಬಿಯು ಕೂಡ ಸಾದ್ರಿದ್ವೀಪ ಅರ್ಣವವನಾಂ ರಥ ಘೋಷೇಣ ನಾದಯನ್ ಸಶಿಬಿರ್ ಎಷ್ಟು ಮೆನ್ವಿಚ್ಛನ್ ಮುಖ್ಯ ಸರ್ವ ಸಯತ್ನಜಿತ್. ಶಿಬಿ ಆ ಕಾಲದಲ್ಲಿದ್ದ ಬೆಟ್ಟ, ನದಿ, ಪರ್ವತಗಳು ಈ ಎಲ್ಲ ಜಾಗಗಳಿಂದ ತುಂಬಿದ ಅಷ್ಟೂ ಭೂಭಾಗವನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ. ರಥಘೋಷೇಣ ನಾದಯನ್, ಅವನು ಹೋದಲ್ಲೆಲ್ಲ ಅವನ ವಶವಾಗಿ ಆ ಜಾಗದ ಜನ ಅವನಿಗೆ ಕಪ್ಪವನ್ನು ಕೊಡ್ತಿದ್ರು, ಅವನನ್ನ ರಾಜ ಅಂತ ಒಪ್ಪಿಕೊಂಡಿದ್ರು. ಅಷ್ಟು ಪ್ರಸಿದ್ಧಿ ಅವನ ರಾಜ್ಯಾಡಳಿತಕ್ಕೆ ಇತ್ತು. ಜನ ಎಲ್ಲ ಅವನ ಆಡಳಿತವನ್ನು ಬಯಸ್ತಿದ್ರು. ಬೇಕು ನಮ್ಗೆ ಶಿಬಿಯೇ ರಾಜ್ಯವನ್ನು ಆಳಬೇಕು ಅಂತ ಬಯಸ್ತಿದ್ರು. ವಿಹಿಂಸಸ್ಯ ಜನಾನ್ಯಾನ್ ಅವಾಪ ವಸು ಪುಷ್ಕಲಂ, ಯಾರಿಗೂ ಹಿಂಸೆ ಮಾಡ್ತಿರ್ಲಿಲ್ಲ. ಬೇಕಾದಷ್ಟು ಯಜ್ಞಗಳನ್ನ ಮಾಡಿ ಸಂಪತ್ತನ್ನ ಹಂಚಿಬಿಡ್ತಿದ್ದ. ಹೀಗಿದ್ದಾಗ ಒಂದೊಂದು ವಿಶೇಷ ಏನಿದೆ ಅಂದ್ರೆ ಹಸ್ತಿಯನ್ನ, ಅಶ್ವವನ್ನ, ಪಶುಗಳನ್ನ ದಾನ ಕೊಡುವುದಿದೆ. ಇವನೇನು ಅಂದ್ರೆ ಭೂಭಾಗವನ್ನು ಕೊಟ್ಟದ್ದಿದೆ. ಇವನು ಅಥವಾ ಇನ್ನು ಮುಂದೆ ಯಾರು ಬರ್ತಾರೋ, ಮುಂದೆ ವ್ಯಕ್ತಿ ಅನ್ಸುತ್ತೆ, ಅದು ಅಂಬರೀಷನ ಕತೆ. ಸರಿ. ತಾವತೀರ ಗದ್ಗದದ ಅದದದ್ಗಾವೈ ಶಿಭಿ ವೈಶಿ ನರೋಧ್ವರೇ, ಅವನ ಮನೆಯಲ್ಲಿ ಎಷ್ಟು ರತ್ನಗಳ ಮಣಿಗಳಿದ್ವೋ ಅಷ್ಟು ಹಸುಗಳನ್ನು ಕೊಟ್ಟ ಅಂತ ಲೆಕ್ಕಕ್ಕೆ ಸರಿಯಾಗಿ. ಅಂದ್ರೆ ಅಷ್ಟು ದಾನ ಮಾಡುವ ಖುಷಿ. ಯಾವತ್ಯಸಿಕತಾ ಗಾಂಗ್ಯ ಯಾವನ್ ಮೇರೋರ್ ಮಹೋಫಲಾಹ, ಗಂಗೆಯ ಬದಿಯಲ್ಲಿ ಮರುಳನ್ನ ಲೆಕ್ಕಿಸಿದ್ರೆ ಎಷ್ಟು ಲೆಕ್ಕಕ್ಕೆ ಸಿಗುತ್ತೋ, ಮೇರುವಿನ ಪರ್ವತದಲ್ಲಿರುವ ಕಲ್ಲುಗಳನ್ನ ಲೆಕ್ಕ ಹಾಕಿದ್ರೆ ಏನಾಗುತ್ತೋ ಅಷ್ಟು ಸಂಖ್ಯೆಯ ಗೋವುಗಳನ್ನ ಅವನು ದಾನ ಮಾಡಿದ. ಭೂತಂಭವ್ಯಂ ಭವಂತಂಚ ನಾದ್ಯ ಗಚ್ಚತ್ ನರೋತ್ತಮಂ, ಇವನ ಹಾಗೆ ಅವನ ಕಾಲದಲ್ಲಿ ಯಾರೂ ಕೂಡ ಉತ್ತಮವಾದ ರಾಜ, ವ್ಯಕ್ತಿತ್ವ ಉಳ್ಳವ ಸಿಗಲೇ ಇಲ್ಲ. ಎಲ್ಲ ಜನರು ಕೂಡ ಇವನನ್ನೇ ಆಶ್ರಯಿಸಿದ್ರು. ಈಗ ಎಷ್ಟೋ ಬೇರೆ ದೇಶದವರು ನಮ್ಮ ದೇಶದ ಪ್ರಧಾನಿನೇ ನಮಗೂ ಬೇಕು ಅಂತ ಕೇಳ್ತಾರೆ. ಅದು ಆ ಕಾಲದಲ್ಲೂ ಇತ್ತು. ಹಾಗೆ ನಮ್ಮ ದೇಶಕ್ಕೂ ಅವನೇ ರಾಜನಾಗಬೇಕು, ನಮ್ಮ ಕಾಲಕ್ಕೂ ಅವನೇ ನಮಗೆ ಅಧಿಕಾರಕ್ಕೆ ಬರಬೇಕು ಅಂತ. ಅಂದ್ರೆ ಆ ದೇಶ ಬಿಟ್ಟು ಬೇರೆ ಎಲ್ಲಾ ದೇಶದವರಿಗೂ ಅವ್ನು ಬೇಕು ಅಂತ ಗೊತ್ತಾಗುತ್ತೆ. ಆ ದೇಶದವರಿಗೆ ಮಾತ್ರ ಕೆಲವೊಂದು ಸರ್ತಿ ಅದರ ಮಹತ್ವ ಅರ್ಥ ಆಗಲ್ಲ. ಯಾಕೆಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ತಾನೆ. ಅದೆಲ್ಲ ಕಾಲಕ್ಕೂ ಇರುತ್ತೆ. ಅವನದ್ರಲ್ಲಿ 3
ವಿಶೇಷವಾದ ಘೋಷ ಇತ್ತಂತೆ. ಅದು 5 ಅಂತಾನು ಹೇಳ್ತಾರೆ, ಅದು 3 ಆಗುತ್ತೆ. ಏನು ಅಂದ್ರೆ ಪಿಬತ ಸ್ನಾತ ಖಾದಧ್ವಂ, ಇದು 3. ಪಿಬತ ಸ್ನಾತ, ಚೆನ್ನಾಗಿ ಮೈ ಮರೆತು ಕುಣಿಯಿರಿ, ಅಂದ್ರೆ ಸ್ನಾನ ಮಾಡಿ ಗಂಗೆಯ ದಡದಲ್ಲಿ. ಎಲ್ಲರಿಗೂ ಪುಣ್ಯ ಸ್ನಾನಕ್ಕೆ ಟೂರ್, ಗಂಗಾ ಯಾತ್ರೆ, ಗಂಗೆಗೆ ಪ್ರಯಾಣ. ಎಲ್ಲರನ್ನು ಗಂಗಾ ಯಾತ್ರೆಗೆ ಕರ್ಕೊಂಡು ಬಂದು ಅಲ್ಲಿ ಸ್ನಾನ ಮಾಡಿಸಿ ಅವರನ್ನ ಕಳಿಸ್ಕೊಡ್ತಿದ್ದ. ಕುಡಿಲಿಕ್ಕೆ, ಆಮೇಲೆ ಖಾದದ್ದು ತಿನ್ಲಿಕ್ಕೆ, ಊಟಕ್ಕೆ, ಸ್ನಾನಕ್ಕೆ, ತಿನ್ಲಿಕ್ಕೆ ಎಲ್ರಿಗೂ ಕೊರತೆಯೇ ಆಗ್ತಿರ್ಲಿಲ್ಲ. ಇದರ ಜೊತೆಗೆ ಇನ್ನೆರಡು, ಒಂದು ಶಸ್ತ್ರಾಘಾತ, ಇನ್ನೊಂದು ಶಾಸ್ತ್ರ ನಾದ, ಧನುಸ್ಸಿನ ಝೇಂಕಾರ ಅಥವಾ ಠೇಂಕಾರ, ವೇದದ ಓಂಕಾರ. ಹೀಗೆ ಓಂಕಾರ, ಝೇಂಕಾರ ಮತ್ತು ಈ 3 ಊಟ, ತಿನ್ನಿ, ಕುಡೀರಿ, ಚೆನ್ನಾಗಿ ಎಂಜಾಯ್ ಮಾಡಿ ಅನ್ನುವ ಈ ಘೋಷಗಳು ಬಿಟ್ಟು ಬೇರೆ ಏನೂ ಯಾರು ಕೂಡ ಹತ್ತು ಬೊಬ್ಬೆ ಹೊಡೆಯುವುದು, ನಮ್ಮ ಮಕ್ಕಳು ಹೀಗಾಗೋದ್ರು ಅಂತ ಅಳುದು, ಅಥವಾ ನಮ್ಮ ಮನೆಯಲ್ಲಿ ಇಂಥ ವ್ಯವಸ್ಥೆ ಆಯ್ತು ಅಂತ. ರಾಜನ ಆಡಳಿತ ವೈಫಲ್ಯದಿಂದ ಎಷ್ಟೋ ಸರ್ತಿ ಏನೇನೋ ಆಗುತ್ತೆ. ಪ್ರಕೃತಿಯಲ್ಲಿ ವ್ಯತ್ಯಾಸ ಆಗುವುದಕ್ಕೂ ರಾಜನ, ಕೆಲವೊಮ್ಮೆ ರಾಜ ಕಾಲಸ್ಯ ಕಾರಣಂ. ರಾಜ ಸರಿಯಾಗಿದ್ರೆ ಪ್ರಕೃತಿಯು ಕೂಡ ಅದಕ್ಕೆ ತಕ್ಕ ಹಾಗೆ ಇರುತ್ತೆ. ಅವನ ಪುಣ್ಯದ ಬಲದಿಂದಲೇನೆ ಮಳೆ ಬೆಳೆ ಚೆನ್ನಾಗಾಗುದು ಅಂತ ಹೇಳುದು. ಅದು ತಪ್ಪಿದೆ ಅಂದ್ರೆ ರಾಜನ ವ್ಯವಸ್ಥೆಯಲ್ಲಿ ಎಲ್ಲೋ ದಾರಿ ತಪ್ಪಿದೆ ಅಂತ ಅರ್ಥ. ಅವನದಕ್ಕೆ ಸರಿಯಾಗಿ ಚಿಂತೆ ಮಾಡ್ತಾ ಇಲ್ಲ ಅಂತ ಅರ್ಥ. ಹಾಗಾಗಿ ಇಲ್ಲಿ ರಾಜನ ಆಳ್ವಿಕೆಯ ಕುರಿತಾದ ಮಾತುಗಳನ್ನ ಪ್ರಜೆಗಳೇ ತುಂಬಾ ಸಂತೋಷದಿಂದ, ಅಕ್ಷಯಂ ದದತೋ ವಿತ್ತಂ ಶ್ರದ್ಧಾ ಕೀರ್ತಿ ತಥಾ ಕ್ರಿಯಾ ಯಥೋಕ್ತಮೇವ ಭೂತಾನಾಂ ಪ್ರಿಯತ್ವಂ ಸ್ವರ್ಗಮುತ್ತಮಂ. ಕೇಳಿದಷ್ಟು ಕೊಡ್ತಿದ್ದ, ಕೇಳಿದಷ್ಟಲ್ಲ, ಅಕ್ಷಯಂ, ಮತ್ತವನು ಯಾರ ಹತ್ರ ಕೇಳಬಾರದು, ಅಷ್ಟು ಕೊಟ್ಟು ಕಳಿಸ್ತಿದ್ದ. ಅಷ್ಟೇ ಅಲ್ಲ, ಅವನಿಗೆ ಇನ್ನಷ್ಟು ಯಾವ ಕೆಲಸದಲ್ಲಿ ಅವನಿಗೆ ಶ್ರದ್ಧೆ ಇದೆಯೋ ಅದಕ್ಕೆ ತಕ್ಕ ಹಾಗೆ ನೀನು ಕೆಲಸ ಮಾಡು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದೆ. ನಿನ್ಗೆ ಏನ್ ಕೆಲಸ ಬರುತ್ತೆ ಅದನ್ನ ಇಲ್ಲಿ ಇದು ಮಾಡು, ಅಥವಾ ನಿಮ್ಮ ಊರಲ್ಲಿ ಮಾಡು, ಅದಕ್ಕೆ ನಾನು ವ್ಯವಸ್ಥೆ ಮಾಡುತ್ತೇನೆ ಎನ್ನುವ ಹಾಗೆ ಅವನ ವ್ಯಕ್ತಿತ್ವ ಇತ್ತು. ಅಂತಹ ಏತಾನ್ ಲಬ್ಧ್ವಾ ವರಾನ್ ಇಷ್ಟಾನ್ ಶಿಬಿ ಕಾಲೇ ದಿವಂಗತಃ. ರುದ್ರದೇವರು ಅವನಿಗೆ ವರ ಕೊಡ್ತಾರೆ, ದೇವತೆಗಳು ಬಂದು ವರ ಕೊಡ್ತಾರೆ. ನಿನ್ನ ವಿತ್ತ ಜಾಸ್ತಿ ಆಗಲಿ, ನಿನ್ನ ಶ್ರದ್ಧೆ ಹೆಚ್ಚಾಗಲಿ, ನಿನ್ನ ಕೀರ್ತಿ ದಿಗಂತಕ್ಕೆ ಮುಟ್ಲಿ, ಎಲ್ಲಾ ತರದ ವರಗಳನ್ನು ಕೂಡ ಶಿಬಿ ಕಾಲೇ ದಿವಂಗತ. ಆದ್ರೆ ಇಷ್ಟೆಲ್ಲ ವರ ಪಡೆದ ಮೇಲೂ ಕೂಡ ಕಡೆಗೆ ಅವನು ಸತ್ತ. ಅವನಿಗೂ ಸಾವೇನು ತಪ್ಪಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಅವನು ಕೂಡ ಸಾವಿನ ಬಲೆಯಲ್ಲಿ ಸಿಲುಕಿದ. ಯಾಕೆ ನಾನು ಹೇಳ್ತಿದ್ದಾರೆ ಅಂದ್ರೆ ಈ ತರ ವಿಶಿಷ್ಟವಾಗಿ ನಮ್ಗೇನು ಅಂದ್ರೆ ನಮ್ಮ ಈ ಕಾಲದ ವ್ಯವಸ್ಥೆಯನ್ನು ನೋಡ್ಕೊಂಡು ನಾವು ಈಗ ಎಷ್ಟು ಮಾಡ್ತಾ ಇದ್ದೇವೆ, ಇದನ್ನು ಹಿಂದೆ ಯಾರು ಅಚೀವ್ ಮಾಡಿರ್ಲಿಲ್ಲ, ಮುಂದೆ ಯಾರು ಅಚೀವ್ ಮಾಡ್ಲಿಕ್ಕೆ ಆಗಲ್ಲ ಅಂತ ನಮ್ದು ಈಗ ಒಂದು ಭಾವನೆ ಇರುತ್ತೆ. ನಾವು ಈಗೇನು ಪಡೆದಿದ್ದೇವೆ ಅದು ಅದೇ ಶ್ರೇಷ್ಠ ಅಂತ. ಆದ್ರೆ ಇಂಥವ್ರು ಪ್ರತಿ ಕಾಲದಲ್ಲೂ ಅವ್ರವ್ರು ಹಾಗೆ ಅನ್ಕೊಳ್ತಾ ಇರೋದು. ಈ ಹಿಂದಿನವರು ಕೂಡ ಅವ್ರೇನ್ ಸಾಧಿಸಿರ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಹೆಮ್ಮೆ ಇರುತ್ತೆ, ಇದು ಮುಂದೆ ಯಾರು ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಅನ್ಕೊಂಡೇ ತಮ್ಮ ಕಾಲ ಕಳೆದಿರ್ತಾರೆ. ಈಗ ನೆಕ್ಸ್ಟ್ ನಮ್ ನಂತರ ಬರೋರು ಹಾಗೇನೆ. ಹಿಂದಿನವರೆಲ್ಲ ಬರೀ ಅಡಗುಲಜ್ಜಿ ಕತೆ ಕೇಳ್ಕೊಂಡು ಏನೋ ಬರೀ ಯೂಟ್ಯೂಬ್ ಅಂತೆ, ಉಪನ್ಯಾಸ ಅಂತೆ, ಬರೀ ಅದೇ ಬರುತ್ತೆ. ಏನ್ ಇವರೆಲ್ಲ ಮನುಷ್ಯರು ಅಥವಾ ಯಾವ್ದೋ ಕಿವಿಗೆ ದೇವಸ್ಥಾನ ಸಿಕ್ಕಿಸ್ಕೊಂಡೇ ಓಡಾಡ್ತಿದ್ರು, ಬರೀ ಉಪನ್ಯಾಸ ಕೇಳುತ್ತೆ ಅಂತದೂ ಇಲ್ಲ ಅಂತ ಒಂದು ಕಾಲದ ಜನ ಅನ್ನಿಸ್ಬೋದು ಮುಂದೆ. ಇನ್ನು ಕೆಲವೊಮ್ಮೆ ಅದು ಬರೀ ಸಿನಿಮಾ ಆಗಿದ್ರೆ ಬರೀ ಕಾಲ್ಪನಿಕ ಲೋಕದಲ್ಲೇ ಇದ್ದಾರೆ, ಸಹಜವಾದ ಬದುಕನ್ನೇ ನೋಡಲ್ಲ. ಇವ್ರು ಏನೇನೋ ಕಲ್ಪಿಸ್ತಾರೆ. ಮರಗಳೆಲ್ಲ ಹಸಿರು ಇತ್ತಂತೆ, ಹೌದಾ? ಅವ್ರ ಕಾಲದಲ್ಲಿ ಮರ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಅಂತ ಸ್ಥಿತಿಯಲ್ಲಿ ಈಗಿದ ಚಿತ್ರಗಳನ್ನೆಲ್ಲ ನೋಡಿದಾಗ ಏನಿದು, ಆಗ ಎಲ್ಲ ಬರೀ ಅನಿಮೇಟೆಡ್ ಮಾತ್ರ ಇರುತ್ತೆ, ಬರೀ AI ಚಿತ್ರಗಳಿರ್ತಾವ ಹೊರತು ಒರಿಜಿನಲ್ ಮರಗಳೇ ನೋಡ್ಲಿಕ್ಕೆ ಸಿಗದೆ ಹೋದಾಗ ಅವರಿಗೆಲ್ಲ ಆಶ್ಚರ್ಯ, ಇದು ಹೇಗಿರ್ಲಿಕ್ಕೆ ಸಾಧ್ಯ? ಕಥೆಗಳನ್ನು ಓದಿದಾಗ್ಲೂ ಹೀಗೆ ಹೇಳ್ತಾರೆ. ಆ ಹಳೆ ಕಾಲದ ಸಿನಿಮಾಗಳನ್ನು ನೋಡಿದ್ರು ಕೂಡ ಎಲ್ಲ ಅದೇ ತರ. ಈಗ ನಾವು ಬ್ಲಾಕ್ ಅಂಡ್ ವೈಟ್ ಅಂತ ಹೇಳಿದಾಗ ಆಗ ಹಸಿರು ಅಂಡ್ ವೈಟ್, ಬರೀ ಹಸಿರು ಬಿಳಿ ಅಂತ ಕಾಣಿಸ್ತಿರುತ್ತೆ. ಅದನ್ನು ನೋಡಿ ಅವರು ಆಶ್ಚರ್ಯ ಪಡ್ತಾರೆ. ಎಲ್ಲ ಕಾಲಕ್ಕೂ ಹಾಗೇನೆ ಇವನ ಕಾಲದಲ್ಲೂ ಅದೇ ರೀತಿ ವಿಶೇಷವಾದ ವ್ಯಕ್ತಿತ್ವ ಅನ್ನೋದು ಕಾಣಿಸ್ತಾ ಇತ್ತು. ಅವನು ಕೂಡ ಸತ್ತ ಅನ್ನೋದನ್ನ ಹೇಳಿ ಮುಂದೆ ಇನ್ನೇನ್ ಹೇಳಿ ನಾನು ಅನ್ನುವಲ್ಲಿ ಅಲ್ಲಿ ಆ ಹಿಂದೆ 58 ಅಧ್ಯಾಯ ಮುಕ್ತ ಆಯಿತು. 59ರಲ್ಲಿ ಅಸಂಖ್ಯೇಯ ಗುಣ ಯಸ್ಮಿನ್ ಆಸನ್ ಅಮಿತ ತೇಜಸಿ ಯಶ್ಚತುರ್ದಶ ವರ್ಷಾಣಿ ನಿದೇಶಾತ್ ಪಿತುರಚ್ಯುತಃ. 14 ವರ್ಷಗಳ ಕಾಲ ತಂದೆಯ ಆದೇಶದಂತೆ ರಾಜ್ಯದಿಂದ ದೂರ ಇದ್ದು ತನ್ನ ಕರ್ತವ್ಯಗಳನ್ನ ತಂದೆಯ ಮಾತಿಗೋಸ್ಕರ ನಡೆಸಿ 11,000 ವರ್ಷಗಳ ಕಾಲ ಹೇಗಿತ್ತು ಅಂತ ಒಂದೇಷ್ಟುದ್ದ ಆ ರಾಜ್ಯದ ವೈಭವವನ್ನ ಹೇಳ್ತಾರೆ. ಇಂಥ ವೈಭವವುಳ್ಳ ರಾಮನು ಕೂಡ ತನ್ನ ಕಾಲವನ್ನು ಮುಗಿಸಿದ ಅನ್ನೋದು ಒಟ್ಟು ತಾತ್ಪರ್ಯ. ಅದನ್ನು ಹೇಳಲಿಕ್ಕೆ ಅವ್ರು ಇಷ್ಟು ವಿಷಯ ತಗೊಳ್ತಾರೆ. ಅಲ್ಲಿ ತಪಸ್ವಿಗಳ ರಕ್ಷಣೆಗೋಸ್ಕರ ಸಾವಿರಾರು ಸೇನೆ ಇರ್ತಿತ್ತು.
ತತ್ರೈವ ವಸತಸ್ತಸ್ಯ ರಾವಣೋ ನಾಮ ರಾಕ್ಷಸ. ಇದರ ಮಧ್ಯದಲ್ಲಿ ರಾವಣ ಅನ್ನುವ ರಾಕ್ಷಸ ಅವಳ ಅವನ ಹೆಂಡತಿಯನ್ನ ಅಪಹರಿಸಿ ಕೊನೆಗೆ ರಾಮ ಅವಳನ್ನ ಗೆದ್ದು ತಂದ. ಪಟ್ಟಾಭಿಷಿಕ್ತನಾಗಿ ತತ್ರ ಹತ್ವಾಚ ಪೌಲಸ್ತ್ಯಾನ್, ತನ್ನ ಸಹಾಯಕ್ಕೆ ಬಂದಂತಹ ಕಪಿವೀರರನ್ನೆಲ್ಲ ಕರ್ಕೊಂಡು ಬಂದು ಅಯೋಧ್ಯೆಯಲ್ಲಿ ಅಯೋಧ್ಯಾಮಾಗತೋ ವೀರ ಪುಷ್ಪಕೇಣ ವಿರಾಜಿತ, ಪುಷ್ಪಕ ವಿಮಾನದಲ್ಲಿ ಹತ್ತಿಕೊಂಡು ಬಂದ್ರು. ಮಧ್ಯ ಕಿಷ್ಕಿಂಧೆಯಲ್ಲಿ ಇಳಿಸಿದ. ಅಯ್ಯೋ ನಮ್ಮನ್ನ ಇಲ್ಲಿ ಇಳಿಸ್ತೀರಾ ಕೇಳಿದ್ರೆ, ಇಲ್ಲಲ್ಲ ನಿಮ್ಮನ್ನ ಇಳಿಸ್ಲಿಕ್ಕಲ್ಲ, ನಿಮ್ ಜೊತೆಗಿದ್ದವರನ್ನೆಲ್ಲ ಕರ್ಕೊಂಡು ಬರ್ಲಿಕ್ಕೆ ಅಂತ ಎಲ್ಲರನ್ನು ಕರ್ಕೊಂಡು ಬಂದು ಆ ಅಯೋಧ್ಯೆಯಲ್ಲಿ ಪ್ರವೇಶ ಮಾಡಿದ್ದಾರೆ. ಹೇಗಿತ್ತು ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ. ಶುಶ್ರೂಷಮಾಣ ಸತತಂ ಮಂತ್ರಿಭಿಶ್ಚಾಭಿಷೇಚಿತ, ಮಂತ್ರಿಗಳೆಲ್ಲ ಸೇರಿ, ತಾಯಿಯರು ಸೇರಿ ಪುಣ್ಯವಂತನಾದಂತಹ ರಾಮಚಂದ್ರನನ್ನು ಸಿಂಹಾಸನದಲ್ಲಿ ಕೂಡಿಸಿದ್ರು. ಅಲ್ಲಿ ಹರಿರಾಜನಾದ ಹನುಮಂತ ಅಂಗದನೊಂದಿಗೆ ಕೂಡಿಕೊಂಡು ಭರತ ಶತ್ರುಘ್ನರೆಲ್ಲ ಸೇರಿಕೊಂಡು ರಾಮನ ಸೇವೆಯನ್ನು ಬಿಡದೆ ನಡೆಸಿದ್ರು. ಒಟ್ಟು ಏನಿತ್ತು, 16,000 ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ. ಒಂದಲ್ಲ, 16,000 ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ. ಅನೇಕ ಋತ್ವಿಜರ ಸೇವೆ ಮಾಡಿದ್ದಾನೆ. ಎಲ್ಲರ ಬಯಕೆಗಳನ್ನು ಈಡೇರಿಸಿದ್ದಾನೆ. ಆ ಕಾಲದಲ್ಲಿದ್ದ ಸರ್ವ ದ್ವೀಪಗಳಿಗೂ ಕೂಡ ಇವನ ಧರ್ಮದ ಶಾಸನ ಇತ್ತು. ಅಷ್ಟು ದ್ವೀಪಗಳಿಗೆ, ಈಗ ನಾವು ಜಂಬೂ ದ್ವೀಪ ಮಾತ್ರ ನೋಡ್ತಾ ಇರೋದು, ಅದರ ಆಚೆಗೆ ಇನ್ನೂ 6 ದ್ವೀಪ ಇದೆ. ಇದು ಜಂಬೂ ದ್ವೀಪ ಆದ್ರೆ ಪ್ಲಕ್ಷ ಇತ್ಯಾದಿ, ಕ್ರೌಂಚ ಮೊದಲಾದಂತಹ, ರಮ್ಯಕ ಮೊದಲಾದ ಇನ್ನೂ ಒಟ್ಟು 6 ದ್ವೀಪಗಳಿವೆ. ಅಷ್ಟೂ ದ್ವೀಪಗಳಿಗೆ ಸಂಬಂಧಪಟ್ಟ ವನ ಆಡಳಿತದ ಚುಕ್ಕಾಣಿಯನ್ನ ರಾಮಚಂದ್ರ ಹಿಡಿದಿದ್ದ. ಎಲ್ಲಿಯೂ ಕೂಡ ಎಂದೂ ಕೂಡ ಯಾರಿಗೂ ಕೂಡ ಈ ಆಡಳಿತದ ಬಗ್ಗೆ ಅಸಮಾಧಾನ ಆಗ್ಲಿ ಅಥವಾ ನಮ್ಮ ಬದುಕು ಹಾನಿಯಾಯಿತು ಅನ್ನುವ ವ್ಯಥೆ ಆಗ್ಲಿ ಕಾಡ್ಲಿಲ್ಲ. ಅಷ್ಟು ಚೆನ್ನಾಗಿ ಕ್ಷುತ್ಪಿಪಾಸೇ ಜಯದ್ರಾಮ ಸರ್ವರೋಗಾಂಶ ದೇಹಿನಾಂ ಸತತನ್ಗುಣ ಸಂಪನ್ನೋ ದೀಪ್ಯಮಾನ ಸ್ವತೇಜಸ. ಹಸಿವೆ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಕೆಲವು ಶ್ರೀಮಂತರಿಗೆ ಹಾಗಿರುತ್ತೆ ಸಮಸ್ಯೆ. ಅದು ಕೆಲವೊಮ್ಮೆ ಗೊತ್ತಿದ್ದು ಹಸಿವೆ ಇಲ್ಲದೆ ಇರುವುದು ಬೇರೆ. ಹಸಿವೆ ಅಂದ್ರೆ ಏನು ಅಂತ ಅಂದ್ರೆ, ಶ್ರೀಮಂತರೇ ಆಗ್ಬೇಕಾಗಲಿ, ಕೆಲವು ಮನೆಯಲ್ಲೂ ಆಗಿರ್ತಾರೆ, ಮಕ್ಕಳಿಗೆ ಹಸಿವಾಗ್ಲಿಕ್ಕೆ ಬಿಡುದಿಲ್ಲ. ಟೈಮ್ ತಿನ್ನಿಸ್ಬೇಕು ಅಂತ ಅದು ಕೇಳೋ ಮುಂಚೆನೆ ತನ್ನ ಬಾಯಿಗೆ ತುರುಕ್ತಾ ಇರ್ತಾರೆ. ಒಂದು ದಿವಸ ಅಕಸ್ಮಾತ್ ಮನೆಯಲ್ಲಿ ಯಾರು ಇಲ್ಲದೆ ಹೋಗಿ ಹಸಿವು ಅಂತ ಅನ್ನೋದು ಒಂದ್ ದಿವಸ ಹುಟ್ಟಿದ್ರೆ ಆಗ ಅದನ್ನ ತಡ್ಕೊಳಿಕ್ ಬರೋದಕ್ಕೆ. ಅಂದ್ರೆ ಹಸಿವು ಆದಾಗ ತಿನ್ಬೇಕು ಅಂತ ಆಹಾರದ ನಿಯಮ. ಸುಮ್ನೆ ನಮ್ದು ಟೈಮ್ ಇವತ್ತು ಹಸಿವಿಲ್ಲ ನಿಜವಾಗಿ, ಆದ್ರೂ ಟೈಮ್ ತಿನ್ಬೇಕು, ಒಂದು ಬೋಗಣಿ ತೆಗೆದು ಬಗ 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 ಅಂತ ತಿಂದ. ಹಾಗಲ್ಲ, ಹೊಟ್ಟೆಗೆ ಬೇಕು ಅಂದಾಗ ಮಾತ್ರ ತಗೊಳ್ಬೇಕು ಹೊರತು ಬೇಡ ಅಂದಾಗ ಲಂಘನಂ ಪರಮ ಔಷಧಂ. ಆದ್ರೆ ಇಲ್ಲಿ ಆ ಹಸಿವೆ ಅನ್ನುವ ಶಬ್ದವೇ ಅವ್ರಿಗೆ ಬರ್ಲಿಲ್ಲ. ನಮ್ಗೇನ್ ಅನ್ಸುತ್ತೆ, ಹಾಗಾದ್ರೆ ರಾಮ ಆರೋಗ್ಯಕ್ಕೆ ಒತ್ತು ಕೊಡ್ಲಿಲ್ವಾ, ಎಲ್ರನ್ನು ಟೈಮ್ ತಿನ್ಸಿ ಪ್ರಾಣ ತೆಗಿತಿದ್ದ ಅಂತಂದ್ರೆ, ಹಸಿವಾದಾಗ ನೋಡಿದ್ರೆ ಬೇಕು ಅನ್ನೋ ವಸ್ತು ಇರ್ತಿತ್ತು ಅಂತ. ಹಸಿವಾಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಅರ್ಥ ಅಲ್ಲ. ಹಸಿವೆಯ ಬಾಧೆ ಇರ್ಲಿಲ್ಲ, ಸಮೃದ್ಧಿ ಇತ್ತು. ಏನ್ ಬೇಕೋ ಅದು ಎಲ್ಲಾ ಕಾಲಕ್ಕೆ ಸಿಕ್ತಿತ್ತು. ನೀರಡಿಕೆ ಆದಾಗ್ಲೂ ಹಾಗೇನೆ. ನಮ್ದು ಕೆಲವು ಇರ್ತವೆ, 5 ಲೀಟರ್ ನೀರು ಕುಡೀರಿ, 8 ಲೀಟರ್ ನೀರು ಕುಡೀರಿ ಅಂತ ನೀರೇ ಕುಡಿಸ್ತಾ ಇರ್ತಾರೆ. ಕುಡಿಬೇಕನ್ನೋದು ಸತ್ಯ. ಆದ್ರೆ ಅದು ನೆನಪಾದಾಗಲೆಲ್ಲ 10 ನಿಮಿಷಕ್ಕೊಮ್ಮೆ ಕುಡೀರಿ, 3/4 ಗಂಟೆಗೊಮ್ಮೆ ಕುಡೀರಿ. ಆರೋಗ್ಯದ ದೃಷ್ಟಿಯಿಂದ ಕೆಲವೊಮ್ಮೆ ವೈದ್ಯ ರೆಫರ್ ಮಾಡಿದ್ದಾದ್ರೆ ಸರಿ. ಇದೇನು ಅಂದ್ರೆ ಅವ್ರಿಗೆ ಏನು ಆಗಿರಲ್ಲ, ಅವ್ರು ಯಾರು ಮಾಡ್ತಾರೆ ನೋಡಿ ಇವ್ರು ಮಾಡುದು, ಅಗತ್ಯ ಇರುದಿಲ್ಲ ಅದು. ಎಷ್ಟೋ ಸರ್ತಿ ಈ ಕುಡಿಯುವಿಕೆಯಿಂದ ಏನಾಗುತ್ತೆ ಅಂದ್ರೆ, ದೇಹದಲ್ಲಿ ನೀರು ಖರ್ಚಾಗದೆ ಜಲೋದರ ರೋಗ ಅಂತ ಮತ್ತೆ ದೇಹದಲ್ಲಿ ನೀರು ಹೊರಗೆ ಹೋಗಲ್ಲ. ಆಗ ಕುಡಿಬೇಡಿ ಅಂತ ಹೇಳಿದ್ರೆ ಇವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ನೆನಪಾದಾಗಲೆಲ್ಲ ನೋಡಿದ ತಕ್ಷಣ ಬಕೆಟಿಗೆ ಬಾಯಿ ಹಾಕ್ಬಿಡುದು, ನಳ್ಳಿಗೆ ಬಾಯಿ ಕೊಟ್ಬಿಡುದು. ಇದು ದುಸ್ಥಿತಿ ಆಗುತ್ತೆ. ನಮ್ಗೆ ಅಗತ್ಯ ಇದ್ದದ್ದನ್ನು ಮಾತ್ರ ಮಾಡಬೇಕು. ಯಾವ ರೋಗಗಳು ಇರ್ಲಿಲ್ಲ, ಯಾವ ಮಾತ್ರೆಗಳೇ ಇರ್ಲಿಲ್ಲ ಆ ಊರಲ್ಲಿ. ಯಾಕೆಂದ್ರೆ ಅವ್ರ ಆಹಾರವೇ ಔಷಧಮಯ ತರ ಇರ್ತಿತ್ತು. ಅತಿ ಸರ್ವಾಣಿ ಭೂತಾನಿ ರಾಮೋ ದಾಶರಥೇರ್ಭವೌ ಋಷೀಣಾಂ ದೇವತಾನಾಂಚ ಮನುಷ್ಯಾಣಾಂಚ ಸರ್ವಶ. ದೇವತೆಗಳು, ಮನುಷ್ಯರು, ಋಷಿಗಳೆಲ್ಲ ಪರಸ್ಪರ ಭೇಟಿ ಆಗ್ತಿದ್ರು. ಈಗ ದೇವತೆಗಳು ಯಾರು ಅಂತ ಕೇಳಿದ್ರೆ ಯಾರು ನಂಬುದು ಇಲ್ಲ, ಬಂದ್ರು ಒಪ್ಪಲ್ಲ. ಅಕಸ್ಮಾತ್ ಇವನ ಮೇಲೆ ಪ್ರೀತಿಯಿಂದ ಬಂದ ಅಂದ್ರೆ ಆಸ್ಪತ್ರೆ ಅಲ್ಲ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬಿಡ್ತಾರೆ. ಇವನು ಯಾರು ನಾಟಕ ಕಂಪನಿ ಬಂದ್ಬಿಡಿದಾನೆ, ಕಳಿಸ್ಬಿಡಿ, ಏನೋ ವಜ್ರ ಇದ್ದ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ, ಓಡಿಸಿ ಇವನನ್ನ ಅಂತ. ನಾಹಿ ಯತದ್ವಾ ಪ್ರಾಣ ಪ್ರಾಣಿನಾನ್ ನತದಾ ವ್ಯಥಾ. ಅಕಾರಣವಾದ ವ್ಯಥೆ ಆಗ್ತಿರ್ಲಿಲ್ಲ ಯಾರಿಗೂ. ಪ್ರಾಣ ಹೋಗ್ತಿರ್ಲಿಲ್ಲ ಕಾರಣ ಇಲ್ಲದೆ. ರೋಗದಿಂದ ಸಾಯ್ತಿರ್ಲಿಲ್ಲ, ಹಸಿವಿನಿಂದ ಸಾವು ಇರ್ಲಿಲ್ಲ, ಪರಸ್ಪರ ಜಗಳ ಇರ್ಲಿಲ್ಲ. ವೃದ್ಧರಾಗದೆ ಯಾರೂ ಕೂಡ ಯುವ ಸ್ಥಿತಿಯಲ್ಲೇ ಪ್ರಾಣ ಹೋಗ್ತಿರ್ಲಿಲ್ಲ. ಪರ್ಯದೀಪ್ಯಂತ ತೇಜಾಂಸಿ ತದಾ ನರ್ಥಾಶ್ಚನಾ ಭವನ್. ಅನರ್ಥಗಳು ಉಂಟಾಗ್ತಿರ್ಲಿಲ್ಲ, ಸಂಪತ್ತಿನ ಕೊರತೆ ಇರಲಿಲ್ಲ, ದೀರ್ಘಾಯುಷ್ಯರಾಗಿ ಇರ್ತಿದ್ರು. ಯುವ ಮ್ರಿಯತೆ. ಯುವ ಅಂದ್ರೆ ಯುವ ವಯಸ್ಸಿನಲ್ಲಿ ಯಾವತ್ತೂ ಕೂಡ ಸಾವು ಬರ್ತಿರ್ಲಿಲ್ಲ.
ಅಂದ್ರೆ ಸಾಮಾನ್ಯ ಕರ್ಮಗಳೆಲ್ಲ ಒಂದು ಹಂತಕ್ಕೆ ಸರಿಯಾಗಿ ನಡೀತಾ ಇತ್ತು, ಪೂರ್ಣಾಯುಷ್ಯ ಇರ್ತಿತ್ತು ಅಂತ ಅರ್ಥ. ಯಾವಾಗ ತಪ್ಪುಗಳು ಜಾಸ್ತಿ ಆಗ್ತಾ ಹೋಗುತ್ತೋ, ಅದರ ಡಿಫರೇಷನ್ಸ್ ಹೆಚ್ಚು ಕಮ್ಮಿ ಆದ ಹಾಗೆ, ಪುಣ್ಯ ಪಾಪಗಳ ಲೆವೆಲ್ ಒಂದಕ್ಕೊಂದು ಜಾಸ್ತಿ ಆದ ಹಾಗೆ ಅಕಾಲ ಮರಣ, ಹುಟ್ಟುತ್ತಾನೆ ಸಾಯುವುದು, ರೋಗದಿಂದ ಸಾಯುವುದು, ಆಕ್ಸಿಡೆಂಟ್ ಇಂದ ಸಾಯುವುದು, ಇದೆಲ್ಲ ನಮ್ಗೆ ಕರ್ಮಗಳ ಗಂಟು ಜಾಸ್ತಿ ಆದ ಹಾಗೆ ಇದು ಅನುಭವಿಸ್ಲಿಕ್ಕೆ ಸಿಗುವಂತದ್ದು. ಕಾಲ ಧರ್ಮಮಯವಾಗಿದ್ದಾಗ ನಾವು ಈ ತಪ್ಪುಗಳಿಂದ ಅನುಭವಿಸ್ಲಿಕ್ಕೆ ಆಗೇ ಇರುದಿಲ್ಲ, ಅದಕ್ಕೆ ಅದೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿರುತ್ತೆ. ಕೆಲವೆಲ್ಲ ಕರ್ಮ ಇರುತ್ತೆ, ಆದ್ರೆ ಆ ಕಾಲ ಬಿಡುದಿಲ್ಲ ಅನುಭವಿಸ್ಲಿಕ್ಕೆ. ಆ ಕಾಲದಲ್ಲಿ ಎಲ್ಲವೂ ರಾಮನ ರಾಜ್ಯದಲ್ಲಿ ಎಲ್ಲರೂ ದೀರ್ಘಾಯುಷ್ಯಂತರು ಅಂತ ಒಂದು ನಿಯಮ ಇದ್ರೆ ಅವನು ಬೇಗ ಸಾಯ್ಲಿಕ್ಕೆ ಆಗುದಿಲ್ಲ. ಇನ್ನು ತೀವ್ರವಾದ ಅತ್ಯುತ್ಕಟವಾದ ಪಾಪ ಪುಣ್ಯಗಳಿಂದ ಕೆಲವೊಮ್ಮೆ ಹಾಗಾಗುದಿದೆ, ಆದ್ರೂ ತಡೆಯತ್ತೆ. ಆದ್ರೆ ಇಲ್ಲಿ ಎಲ್ಲರೂ ಅಂತವರೇ ಆದ್ರಿಂದಾಗಿ ರಾಜನು ಅಂತವನೇ, ಪ್ರಜೆಯು ಅಂತವನೇ, ಮೂರ್ಖ ಎಲ್ಲ, ಒಂದು ಮೂರ್ಖ ಅನೇಕ ಮೂರ್ಖರನ್ನ ಆಯ್ಕೆ ಮಾಡಿ ಕಳಿಸುವಂತ ವ್ಯವಸ್ಥೆಯಲ್ಲಿ ನಾವು ಯಾವ್ದ್ರಲ್ಲಿ ಸರಿ, ಯಾವ್ದ್ರಲ್ಲಿ ತಪ್ಪು, ಯಾವ್ದ್ರಲ್ಲಿ ಧರ್ಮ, ಯಾವ್ದ್ರಲ್ಲಿ ಪುಣ್ಯ, ಯಾವ್ದ್ರಲ್ಲಿ ಅಧರ್ಮ ಅಂತ ಹುಡುಕುದು. ಹಾಗಾಗಿ ನಾಹೀಯತ, ಯಾರೂ ಕೂಡ ಅಕಾಲದಲ್ಲಿ ತಮ್ಮ ಕಷ್ಟವನ್ನ ಅಂದ್ರೆ ಸಂಪತ್ತನ್ನ ಕಳ್ಕೊಳ್ಳೋದಾಗ್ಲಿ, ಪ್ರಾಣವನ್ನ ಕಳ್ಕೊಳ್ಳೋದಾಗ್ಲಿ ಇರ್ತಿರ್ಲಿಲ್ಲ. 4 ವೇದಗಳನ್ನು ಚೆನ್ನಾಗಿ ಓದಿರ್ತಿದ್ರು. ದೇವತೆಗಳನ್ನೇ ಕರೆದು ಹವ್ಯ ಕವ್ಯಗಳನ್ನ ನೇರವಾಗಿ ಯಜ್ಞದಲ್ಲಿ ಆಹುತಿಯನ್ನ ಕೊಟ್ಟು ಸ್ವೀಕರಿಸುವಂತೆ ಅವರನ್ನ ಆಹ್ವಾನ ಮಾಡಿ ಆದರ ಮಾಡ್ತಿದ್ರು. ನೀರಿನಲ್ಲಿ ಬಿದ್ದು ಯಾರು ಸಾಯ್ತಿರ್ಲಿಲ್ಲ, ಬೆಂಕಿಯಲ್ಲಿ ಬಿದ್ದು ಯಾರು ಸಾಯ್ತಿರ್ಲಿಲ್ಲ, ಕಾಳ್ಗಿಚ್ಚಿನಿಂದ ಕಾಡೆಲ್ಲ ಸುಟ್ಟು ಹೋಗ್ತಿರ್ಲಿಲ್ಲ. ಶಿಷ್ಟೇಷ್ಟರಿಗೆ, ಪ್ರಾಜ್ಞರಿಗೆ, ಅವರ ಕರ್ಮಗಳಿಗೆ ಮರ್ಯಾದೆ ಇರ್ತಿತ್ತು. ಎಲ್ಲ ವರ್ಣದವರು ಕೂಡ ಅವರವರ ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡ್ತಿದ್ರು. ಸ್ವಧಾಂ ಪೂಜಾಂ ಚ ರಕ್ಷೋಭಿ ಜನಸ್ಥಾನೇ ಪ್ರಣಾಶಿತಾಂ ಪ್ರಾಧಾನ್ಯಹತ್ಯ ರಕ್ಷಾಂಸಿ ಪಿತೃದೇವೇಭ್ಯ ಈಶ್ವರ. ಸ್ವಧಾಂ ಪೂಜಾಂ, ಶ್ರಾದ್ದ, ಸ್ವಧಾ ಅಂದ್ರೆ ಶ್ರಾದ್ದ, ಪೂಜಾ ಅಂದ್ರೆ ದೇವ ಪೂಜೆ, ಅಂದ್ರೆ ದೇವತೆಗಳ ಆರಾಧನೆ, ಪಿತೃಗಳ ಆರಾಧನೆ. ಇದು ಕೂಡ ಕಾಲಕಾಲಕ್ಕೆ ಸರಿಯಾಗಿ ನಡೀತಾ ಇತ್ತು. ಜನಸ್ಥಾನೇ ಪ್ರಣಾಶಿತಾಂ, ಅವನು ಕಾಡಿಗೆ ಹೋದಾಗ್ಲೂ ಅಲ್ಲಿಯ ಜನರಿಗೂ ಈ ಸಂಸ್ಕಾರ ಹಾಕಿ ಬಂದಿದ್ದ. ಅದನ್ನಾಗಿ ಕಾಡಿನಲ್ಲಿ ಅಲ್ಲಿದ್ದಂತಹ ಸಾಮಾನ್ಯ ಜನರು ಕೂಡ ಅವರು ಕೂಡ ಶ್ರದ್ಧಾವಂತರಾಗಿ ಬಿಟ್ಟಿದ್ರು. ರಾಮನ ರಾಜ್ಯಭಾರ ನಡೆದ ನಂತರ ಅಂತೂ ಆ ಅಧಿಕಾರ ಅನ್ನೋದು ಹಾಗೆ ಮುಂದುವರೆದು ನಚ ಜ್ಯೇಷ್ಠ ಕನಿಷ್ಠೇಭ್ಯ ತದಾ ಶ್ರಾದ್ದಾನಿ ಕುರುವತೆ. ನ ಜ್ಯೇಷ್ಠಾ ಕನಿಷ್ಠೇಭ್ಯ ಶ್ರಾದ್ದಾನಿ ಕುರುವತೆ. ದೊಡ್ಡವರು ಚಿಕ್ಕವರಿಗೆ ಶ್ರಾದ್ದ ಮಾಡೋ ಪ್ರಸಂಗ ಯಾವತ್ತೂ ಬರ್ತಾ ಇರಲಿಲ್ಲ, ಅಕಾಲ ಮರಣ ಇರ್ಲಿಲ್ಲ ಅಂತ ಇನ್ನೊಂಥರ ಹೇಳುವ ರೀತಿ. ಆಮೇಲೆ ಅಜಾನುಬಾಹು, ಹೌದು ಅಜಾನುಬಾಹು ಅಂತ ಹೇಳ್ಬಿಡ್ತಾರೆ. ಅಜಾನುಬಾಹು ಅಂದ್ರೆ ಬಾಹುನು ಇಲ್ಲ ಜಾನುನು ಇಲ್ಲ ಅಂತ ಆಗತ್ತೆ. ಆ ಜಾನು ಬಾಹು, ಆ ಅಂದ್ರೆ ಅಲ್ಲಿ ತನಕ ಅಂದ್ರೆ ಜಾನುವಿನ ತನಕ, ಮಂಡಿಯ ತನಕ ತೋಳು ದೀರ್ಘವಾಗಿ ಇರುವವನು ಅಂತ. ಕೂತಾಗಲ್ಲ, ನಿಂತಾಗ. ಸಿಂಹ ಸ್ಕಂಧ, ಅಗಲವಾದ ಹೆಗಲು, ಅತ್ಯಂತ ಗಟ್ಟಿಮುಟ್ಟಾದಂತಹ ಶರೀರದಿಂದ ಕೂಡಿದವರಾಗಿ ಒಳ್ಳೆಯ ರಸ್ಲರ್ಗಳೇ ಇರ್ತಿದ್ರು ಅವನ ಸೇನೆಯಲ್ಲಿ. ರಾಮೋ ರಾಮ ರಾಮ ಇತಿ ಪ್ರಜಾನಾಂ ಅಭವತ್ ಕಥಾ, ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವತ್ ಕಥಾ. ರಾಮಭೂತಂ ಜಗದಭೂತ್ ರಾಮೇ ರಾಜ್ಯಂ ಪ್ರಶಾಸತಿ. ರಾಮ ರಾಜ್ಯ ಆಳ್ಬೇಕಾದ್ರೆ ಎಲ್ಲಿ ನೋಡಿದ್ರು ರಾಮ, ಎಲ್ಲಿ ನೋಡಿದ್ರು ರಾಮ. ವಿರೋಧಿಗಳು ಹೋಗಿ ಬಂದ್ರು ಕೂಡ ಅಲ್ಲಿಯೂ ರಾಮಂದೇ ಹೆಸರು, ಜೈ ಶ್ರೀರಾಮ್ ಅಂತ ಕರೀತಾರೆ. ಅವರು ಜಿರಳೆಗಳ ತರ ಹೊರಳಿ ಓಡ್ತಾ ಇರ್ತಾರೆ. ಕೊನೆಗೆ ಇಷ್ಟು ರೀತಿಯ ಜನಗಳನ್ನ ಚೆನ್ನಾಗಿ ನೋಡಿಕೊಂಡ ರಾಮನು ಕೂಡ ಸರಯು ನದಿಯ ಹತ್ತಿರ ಮುಳುಗು ಹಾಕಿ ತನ್ನ ಇಡೀ ಪರಿವಾರವನ್ನ, ತನ್ನ ಇಡೀ ಪ್ರಜೆಗಳನ್ನ ಅವನು ಕೂಡ ಸ್ವರ್ಗಂ ನೀತ್ವಾ ದಿವಂಗತ, ಅವನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬಿಟ್ಟ. ಅವನು ಭೂಮಿಯಲ್ಲಿ ಉಳಿಲಿಲ್ಲ. ಆತ್ಮೇಚ್ಛಯ ಪ್ರತಿಷ್ಠಾಯ, ಒಂದು ಒಳ್ಳೆ ಶಬ್ದ ಹಾಕ್ತಾರೆ. ಆತ್ಮೇಚ್ಛಯ, ಅವನಿಗೆ ಸಾವು ಬಂದದ್ದಲ್ಲ, ತಾನೇ ಇಚ್ಛೆ ಪಟ್ಟು ತನ್ನ ಶರೀರವನ್ನ ಬಿಟ್ಟು ಆತ್ಮೇಚ್ಛಯ ಪ್ರತಿಷ್ಠಾಪ್ಯ ರಾಜವಂಶ ಇಹಾಷ್ಟಧ, ಅವನು ತನ್ನ ವಂಶವನ್ನ 8 ವಿಭಾಗ ಮಾಡಿ, 8 ವಿಭಾಗ ಅಂದ್ರೆ ತನಗಿಬ್ರು ಮಕ್ಕಳು, ಲಕ್ಷ್ಮಣನಿಗಿಬ್ರು ಮಕ್ಕಳು, ಶತ್ರುಘ್ನನಿಗೆ, ಭರತನಿಗೆ, ಹೀಗೆ 4 ಜನಕ್ಕೆ 8 ಮಕ್ಕಳಿದ್ರು. 8 ಮಕ್ಕಳಿಗೆ ಇಡೀ ರಾಮರಾಜ್ಯವನ್ನ ಹಂಚಿ ಅವನು ಹೊರಟು ಹೋದ. ಇಂತಹ ರಾಮಚಂದ್ರನೇ 11,000 ವರ್ಷಗಳ ಕಾಲ ಭೂಮಿಯನ್ನ ನಿರಾತಂಕವಾಗಿ ಆಳಿದವನು ಕೂಡ ನೆಲದಲ್ಲಿ ಇಲ್ಲ. ಇನ್ನು ನಿನ್ನ ಮಗ ಸತ್ತ ಅಂತ ಅನ್ನೋದಕ್ಕೆ ಯಾಕಪ್ಪ ಅಳ್ತಾ ಇದ್ದಿ ಅಂತ ಹೀಗೆ ಅದಕ್ಕೂ ಸಮಾಧಾನ ಮಾಡ್ತಾನೆ. ಮುಂದೆ ಸಗರನ ಮನೆತನದಲ್ಲಿ ಬಂದಂತಹ
ಭಗೀರಥನ ಕಥೆಯನ್ನು ಹೇಳ್ತಾರೆ. 60ನೇ ಅಧ್ಯಾಯ ಭಗೀರಥನ ಕಥೆ. ಭಗೀರಥಂಚ ರಾಜಾನಮೃತಂ ಸೃಂಜಯ ಸುಶ್ರುಶ್ರುಮ. ನಾರದರು ಹೇಳ್ತಾರೆ, ಓ ಸೃಂಜಯ, ಭಗೀರಥ ಕೇಳಿದ್ಯಲ್ಲ, ನಾವು ಲೋಕದಲ್ಲಿ ಭಗೀರಥ ಪ್ರಯತ್ನ ಅಂತ ಹೇಳ್ತೀವಿ, ಹಾಗಂದ್ರೆ ಏನು ಅಂತ ತಲೆ ಕೆಡಿಸ್ಕೊಳ್ಳಲ್ಲ, ಆದ್ರೂ ಒಂದು ಹೆಸರಂತೂ ಉಳ್ಕೊಂಡ್ಬಿಟ್ಟಿದೆ. ಅಂಥ ಯಾರು ಆಕಾಶದ ಗಂಗೆಯನ್ನ ಭೂಮಿಗೆ ಇಳಿಸಿ ನಾವು ಇವತ್ತು ಒಂದು ಪರಿಶುದ್ಧರಾಗಿದ್ದೇವೆ ಅನ್ನುವ ಭಾವನೆಗೆ ತಾಳುವಂತೆ ಅನುಕೂಲಕರವಾದ ಅನುಭವವನ್ನು ತಂದುಕೊಡುವ ನೀರಿನ ನಿಜವಾದ ಮೂಲ ಪುರುಷ ಅವನು ಭಗೀರಥ. ಯಸ್ಯ ಇಂದ್ರ ಬಾಹುವೀರ್ಯೇನ ಪ್ರೀತಃ. ಯಾರು ತಪಸ್ಸು ಮಾಡಿ ರುದ್ರನನ್ನ ತಪಸ್ಸು ಮಾಡಿದ, ಚತುರ್ಮುಖನನ್ನ ತಪಸ್ಸು ಮಾಡಿದ, ಗಂಗೆಯನ್ನು ತಪಸ್ಸು ಮಾಡಿದ, ಕೊನೆಗೆ ದೇವತೆಗಳು ಕೂಡ ಅವನಿಗೆ ಸಹಕಾರಕ್ಕೆ ಬಂದ್ರು. ಎಷ್ಟು ದೊಡ್ಡ ಕಾರ್ಯಭಾರ ಮಾಡಿದ. ಮುಂದೆ 60,000 ಜನ ತನ್ನ ಪೂರ್ವಜರನ್ನ, ಸಗರ ಪುತ್ರರನ್ನ ಈ ಭಾಗೀರಥಿಯ ನೀರಿನ ಪ್ರವಾಹದಿಂದ ಅವರನ್ನು ಉದ್ಧರಿಸಿ ಅನೇಕ ಯಜ್ಞ ಕುಂಡಗಳಲ್ಲಿ ಯಾಗಗಳ ವೈಭವವನ್ನು ಕಂಡ. ಯಸ್ಸಹಸ್ರಂ ಸಹಸ್ರಾಣಾಂ ಕನ್ಯಾ ಹೇಮ ವಿಭೂಷಿತಾ ರಾಜ್ಞಶ್ಚ ರಾಜಪುತ್ರಾಂಶ್ಚ ಬ್ರಾಹ್ಮಣೇಭ್ಯೋ ಹ್ಯಮನ್ಯತ. ರಾಜ ಎಷ್ಟು 10,000, ಹೌದು 16,000 ರಾಜಪುತ್ರರನ್ನ ನಿಯೋಗ ಮಾಡಿದಂತೆ. ನೀವು ನಿಮ್ಮ ನಿಮ್ಮ ಊರಿನಲ್ಲಿರುವಂತಹ ದೇವಸ್ಥಾನಗಳಿಗೆ ಅಥವಾ ಧರ್ಮಜ್ಞರಿಗೆ, ಶಾಸ್ತ್ರಜ್ಞಾನ ಉಳ್ಳವರಿಗೆ ಅವ್ರು ಹೇಳಿದಂತೆ ನೀವು ನಡ್ಕೊಳ್ಬೇಕು. ಅವರು ಇಂಥ ಕಡೆಗಳಲ್ಲಿ ಇಂಥದ್ದಾಗಬೇಕು ಧರ್ಮಕರ್ಮ ಅಂದ್ರೆ ಅವರನ್ನೇ ಅವರಿಗೆ ವಸ್ತುತಃ ಅದು ಶಾಸ್ತ್ರದಲ್ಲಿ ಮೊದಲಿಂದನೂ ಅವ್ರು ಇವ್ರಿಗೆ ಸಹಾಯ ಮಾಡ್ಬೇಕು, ಇವ್ರು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತಿರೋದು. ಧರ್ಮ, ಬ್ರಹ್ಮ ಮತ್ತು ಕ್ಷತ್ರ ಇದು ಒಂದಕ್ಕೊಂದು ಸಹಾಯಕ ಅಂತ ಹೇಳುವಂಥದ್ದು. ಆ ಸಹಾಯಕವಾಗಿದ್ದಾಗ ಪ್ರಜೆಗಳೆಲ್ಲರೂ ಕ್ಷೇಮವಾಗಿರ್ತಾರೆ. ಬ್ರಹ್ಮವೂ ಬ್ರಹ್ಮವೇ ಆಗಿರ್ಬೇಕು, ಕ್ಷತ್ರವೂ ಕ್ಷತ್ರವೇ ಆಗಿರ್ಬೇಕು ಅಷ್ಟೇ. ಆ ಹೆಸರಿಗೆ ತಕ್ಕಾಗಿರ್ಬೇಕು. ಆ ಹೆಸರಿಗೆ ಬಂದ ಕಳಂಕ ಆಗಿದ್ರೆ ಅಲ್ಲಿ ಅನರ್ಥವೇ ನಡೆಯುತ್ತೆ. ಆದ್ರೆ ಇಲ್ಲಿ ಅವನು ಅಷ್ಟು ರಾಜರನ್ನ ಗೊತ್ತು ಮಾಡಿದಂತೆ, ನೀವು ಈ ಕೆಲಸಕ್ಕಿರ್ಬೇಕು ಅಂತ. ಅಂದ್ರೆ ಬೇರೆ ಕಡೆ ಎಲ್ಲ ಹಸು ದಾನ ಮಾಡುದು, ಕುದುರೆ ದಾನ ಮಾಡುದು, ಆನೆ ದಾನ ಮಾಡುದು, ಆದ್ರೆ ಇವ್ನು ರಾಜರನ್ನೇ ನಿಯೋಗ ಮಾಡಿದಂತೆ, ನೀವು ಇಲ್ಲಿ ಇರ್ಬೇಕು, ನೀವು ಈ ಕೆಲಸ ಮಾಡಬೇಕು. ಅಶ್ವಮೇಧಗಳ ಸಹಸ್ರ ನಡೆಯಿತು. ತೇನಾಕ್ರಾಂತ ಜನೌಕೇನ ದಕ್ಷಿಣ ಭೂಯಸೀರ್ದದತ್. ಅವನು ಕೊಟ್ಟ ಸಂಪತ್ತಿನಿಂದ ಭೂಮಿಯ ಎಲ್ಲಾ ಭಾಗಗಳಲ್ಲೂ ಕೂಡ ದಕ್ಷಿಣೆಗಳೇ ತುಂಬಿ ಹೋದುವಂತೆ. ಎಲ್ಲರ ಮನೆಯಲ್ಲೂ ಸಂಪತ್ತು, ಎಲ್ಲರ ಮನೆಯಲ್ಲೂ ಯಜ್ಞದ ಗಿಫ್ಟ್, ಅವ್ರ ಮನೆಗೆ ಎಲ್ಲದನಿಗೂ ಗಿಫ್ಟು ಗಿಫ್ಟು ಗಿಫ್ಟ್. ಅದರ ಜೊತೆಗೆ ಭಾಗೀರಥಿ ಗಂಗೆ ಊರ್ಧ್ವಗ ಮೇಲ್ಮುಖವಾಗಿ ಹರಿದವಳು ಮೊದಲು, ಆಮೇಲೆ ನಮಗೋಸ್ಕರ ನಿಮ್ನಗ ಆದ್ಲು. ಅವನು ಇವನ ಮಗಳಾಗಿ, ಅದು ಒಂದು ಮಾತಿದೆ, ಅವನು ಯಜ್ಞ ಮಾಡಿ 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 ಆ ದಕ್ಷಿಣೆಯ ಭಾರ ಮತ್ತು ಅವನ ಯಜ್ಞದ ಭಾರದಿಂದ ಏನಾಯ್ತು ಅಂದ್ರೆ ಅವನು ಕೂತ ಗಂಗೆಯ ತಡಿ ಅದು ತಗ್ಗಿ ಹೋಯ್ತಂತೆ. ಆಗ ಗಂಗೆ ಹರಿದು ಅವನ ತೊಡೆ ಮೇಲೆ ಹರಿದು ಹೋದ್ಲಂತೆ. ಹಾಗೆ ತೊಡೆ ಮೇಲೆ ಹರಿದು ಹೋದ್ರಿಂದ ಸಾಮಾನ್ಯವಾಗಿ ಮಕ್ಕಳನ್ನ ತೊಡೆಯಲ್ಲಿ ಕೂಡಿಸ್ಕೊಳ್ಳುದಲ್ಲ, ಹಾಗಾಗಿ ಅವಳು ದುಹಿತ, ಭಾಗೀರಥಿ ಅಂತ ಆದ್ಲು. ಪಿತೃದೇವ ಮನುಷ್ಯಾಣಾಂ ಶೃಣ್ವತಾಂ ವಲ್ಗು ವಾದಿನಃ ಭಗೀರಥಂ ಯಜಮಾನಂ ಐಕ್ಷ್ವಾಕುಂ ಭೂರಿ ದಕ್ಷಿಣಂ ಗಂಗಾ ಸಮುದ್ರಗಾದೇವಿ ಬೌರೇ ಪಿತರಮಿ ಈಶ್ವರಂ ತಸ್ಯ ಸೇಂದ್ರೈ ಸುರಗಣೈಃ ದೈವೈಃ ಯಜ್ಞ ಸ್ವಲಂಕೃತಃ. ಗಂಗಾ ಸಮುದ್ರದ ಕಡೆಗೆ ಸಾಗುವವಳು ತಂದೆಯನ್ನ ಹೀಗೆ ಕೇಳಿಲ್ಲಂತೆ, ನೀವು ಎಲ್ಲಿ ಅಂದ್ರೆ ಗಂಗೆಯ ತಡಿಯಲ್ಲಿ ಎಲ್ಲಾ ಕಡೆಯಲ್ಲೂ ಯಾಗ ಮಾಡಿದ್ದಾನಂತೆ. ಗಂಗೆ ಎಲ್ಲಿ ಹುಟ್ಟಿ ಎಲ್ಲಿ ಮುಕ್ತಾಯ ಆಗುತ್ತೋ ಅಷ್ಟೂ ಜಾಗಗಳಲ್ಲಿ ಯಾಗ ಮಾಡಿದ್ದಾನೆ ಭಗೀರಥ. ಅಷ್ಟೂ ಕಡೆಯಲ್ಲಿ ದಾನ ಮಾಡಿದ್ದಾನೆ. ಅವನು ಕೊಡಬಾರದು ಅಂತ ಇರುವ ವಸ್ತುವೇ ಇರ್ಲಿಲ್ಲಂತೆ. ಉಪಯೋಗ ಆಗುವಂತ ಯಾವುದೇ ವಸ್ತು ಇದ್ರು ಕೂಡ ಎಲ್ಲವನ್ನು ಕೊಡ್ತಿದ್ದ. ಇಂಥದ್ದೊಂದು ದಾನ ಮಾಡ್ಲಿಲ್ಲ ಭಗೀರಥ ಅಂತ ಇರ್ಲಿಲ್ಲ. ಏನ್ ದಾನ ಕೇಳಿದ್ರು ಕೊಟ್ಟಾಗಿದೆ, ಯಾರಿಗೆ ಅಗತ್ಯ ಇದ್ದವರಿಗೆ ಕೊಟ್ಟಾಗಿದೆ. ನಮ್ಗೆ ಬೇಕು ಬನ್ನಿ ಕೊಡ್ತೇನೆ, ಇಲ್ಲ ಅಂತ ಇಲ್ವೇ ಇಲ್ಲ. ಇಲ್ಲಿವರೆಗೆ ಯಾರಿಗೂ ಕೊಡದ್ದು ಕೊಡ್ಬೇಕು, ಅದೊಂದು ಕಷ್ಟ. ಇಲ್ಲಿ ತನಕ ಕೊಡದೇ ಇರುವಂತದ್ದೊಂದು ಕೊಡ್ತೇನೆ ಅಂದ್ರೆ ಬಹುಶಃ ನಾನು ಪ್ರಾಣ ಕೊಡ್ಬೇಕಷ್ಟೇ, ಇಲ್ಲಾಂದ್ರೆ ನಾನು ಮುಂದೆ ಕೊಡ್ಲಿಕ್ಕೆ ಆಗಲ್ಲ ಏನು ಯಾರಿಗೂ. ಆದ್ರಿಂದ ಅದೊಂದು ಇಟ್ಕೊಂಡಿದ್ದೇನೆ ಬಿಟ್ರೆ ಬೇರೆ ಎಲ್ಲವೂ ಕೊಟ್ಟಾಗಿದೆ ಅಂತ. ಹೀಗೆ ಎಲ್ಲರಿಗೂ ಎಲ್ಲವನ್ನು ಕೇಳಿದ್ದನ್ನೆಲ್ಲ ಕೊಟ್ಟು ಬ್ರಹ್ಮಲೋಕದಲ್ಲಿ ಪಿತೃಪ್ರಸಾದೇನ ತನ್ನ ತಂದೆಯ ಮತ್ತು ಋತ್ವಿಜರ ವಿಶೇಷ ಅನುಗ್ರಹದಿಂದ ಅವನು ಉತ್ತಮವಾದ ಲೋಕವನ್ನು ಅನುಭವಿಸಿದ. ಅಂತಹ ರಾಜನೂ ಕೂಡ ಸಚೇನ್ಮಮಾರ ಸೃಂಜಯ, ಅವನು ಸತ್ತ ಅಲ್ವಾ. ಏನ್ ಅನ್ಕೊಂಡಿ, ಭಗೀರಥ ಭೂಮಿಗೆ ಇಷ್ಟೆಲ್ಲ ಸಹಾಯ ಮಾಡಿದವನು, ಅವನನ್ನು ಭೂಮಿಯಿಂದ ಹೇಗೆ ನೀವು ಬೇರೆ ಕಡೆಗೆ ವರ್ಗಾವಣೆ ಮಾಡ್ತೀರಿ ಅಂತ ಕೇಳಲಿಕ್ಕಿತ್ತ? ಆಗ್ಲಿಲ್ಲ.
ಮುಂದೆ ದಿಲೀಪ ಅನ್ನುವ ರಾಜನ ಕಥೆಯನ್ನು ಹೇಳ್ತಾರೆ. 61ನೇ ಅಧ್ಯಾಯ. ದಿಲೀಪಂ ಚಾಪಿ ರಾಜೇಂದ್ರ ವೃತಂ ಸಂಜಯ ಶುಶ್ರುಮ ಯಸ್ಯ ಯಜ್ಞಪತೆ ಶ್ವ ಆಸನ್ ಪ್ರಯುತಾಯುತಶೋ ದ್ವಿಜಾಃ. ದಿಲೀಪ ಅಂತ ರಾಜ ಇದ್ದ. ಅಯುತ, ಪ್ರಯುತ, ನಿಯುತ ಅಂದ್ರೆ ಲಕ್ಷ, ಕೋಟಿ ಅನ್ನೋ ಈ ಸಂಖ್ಯೆಯಲ್ಲಿ, ಇಷ್ಟು ಸಂಖ್ಯೆಯಲ್ಲಿ ಯಜ್ಞವನ್ನೆಲ್ಲ ಮುಗಿಸಿ ಅದರ ಸಂಪತ್ತು ಅಷ್ಟು ಪ್ರಮಾಣದಲ್ಲಿತ್ತು. ತಂತ್ರಜ್ಞಾನಾರ್ಥ ಸಂಪನ್ನ ಯಜ್ವಾನ ಪುತ್ರ ಪೌತ್ರಿಣ, ಅವನ ಮಕ್ಕಳ ಕೈಯಲ್ಲೂ ಕೂಡ ಅಂತಹ ಯಾಗವನ್ನು ಮಾಡಿಸಿದ. ಸ್ವಚ್ಛಂದಾಹ ಪುಣ್ಯಗಂಧಾಶ ಸುಭಕ್ಷಾ ಹೇಮ ಮಾಲಿನ, ಅವರಿಗೆ ಬೇಕಾದಷ್ಟು ಸಂಪತ್ತುಗಳನ್ನೆಲ್ಲ ಮಕ್ಕಳ ಕೈಗೂ ಕೊಟ್ಟು, ನೀವು ಕೂಡ ಇದೇ ರೀತಿ ವಸುಪೂರ್ಣವಾದ ಯಾಗವನ್ನ ಮಾಡಬೇಕು ಅಂತ ಸಂಪತ್ತನ್ನ ಮಕ್ಕಳ ಕೈಗೆ ಒಪ್ಪಿಸಿ ಅಧಿಕಾರವನ್ನೆಲ್ಲ ಸಮರ್ಪಿಸಿ, ಅವನು ಕೂಡ ಇನ್ನು ಹೆಚ್ಚಿನ ಯಾಗವನ್ನ ಅಥವಾ ಪುಣ್ಯವನ್ನ ಸಂಪಾದಿಸ್ಲಿಕ್ಕೋಸ್ಕರ ಸರಿಯಾದ ದಾರಿಯನ್ನು ಹಿಡಿದಕ್ಕೋಸ್ಕರ ಹೊರಟ. ಆ ಸಂದರ್ಭದಲ್ಲಿ ಏನೇನು ಯಾಗ ಮಾಡದ ಅಂತ ಅದೆಲ್ಲವನ್ನು ಬಿಡಿಸಿ ಹೇಳಿ ಕೊನೆಗೆ ಆ ರಾಜನ ಹೆಸರು ದಿಲೀಪನು. ಇಲ್ಲಿ ದಿಲೀಪ, ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರಾಜರ ಹೆಸರು ಬರುತ್ತೆ, ಅದು ಅವ್ರ ಪರಂಪರೆಯಿಂದ ಮುಂದುವರಿಯುತ್ತೆ ಆ ಹೆಸರು. ಇಲ್ಲಿ ದಿಲೀಪ ಅಂತ ರಾಮನ ಪರಂಪರೆಯಲ್ಲಿ ಒಬ್ಬ ಇದ್ದಾನೆ. ಈ ಇನ್ನೊಬ್ಬ ದಿಲೀಪ ಅವನೊಬ್ಬ ಬರ್ತಾನೆ. ಗಂಗೆ ತಪಸ್ಸು ಮಾಡಿದ್ದು ಸಗರನ ಮನೆತನದಲ್ಲಿ ಬಂದವ. ಅದೇ ದಿಲೀಪ ಇಲ್ಲಿ. ಅಲ್ಲಿ ಬಂದವನು ಹಸುವನ್ನ ಸೇವೆ ಮಾಡಿದ ದಿಲೀಪ. ರಾಮನ ಪೂರ್ವಜರಲ್ಲಿ ಇನ್ನೊಬ್ಬ ಇದ್ದಾನೆ, ಅಂದ್ರೆ ಅಜನಿಗಿಂತ ಹಿಂದೆ ಬರುವವ. ಇವನು ಬಹಳ ಹಿಂದಿನವ, ಇವನು ಯುಗಾಂತರದವ ಈ ದಿಲೀಪ. ಅದೇ ವಂಶ, ಅದೇ ರಾಮನ ಇಕ್ಷ್ವಾಕು ವಂಶದವನೇ, ಆದ್ರೆ ತುಂಬಾ ಹಳಬ. ಇವನು ಹಾಗಲ್ಲ, ಇವನು ಈ ಯಾರು ರಾಮನಿಗಿಂತ ಒಂದು 5-6 ತಲೆಮಾರು ಹಿಂದೆ ಅಷ್ಟೇ. 5-6 ತಲೆಮಾರು ಅಂದ್ರೆ ಒಬ್ಬೊಬ್ರು 10,000, 20,000, 30,000ನೇ ಬದುಕಿದವರು ಇವರೆಲ್ಲ. ಅದರಿಂದಾಗ ಅದು ಲಕ್ಷಗಟ್ಟಲೆ ವರ್ಷ ಹಿಂದೆ ಹೋಗುತ್ತೆ. ಪಂಚ ಶಬ್ದಾನ ಜೀರಿಯಂತಿ ದಿಲೀಪಸ್ಯ ನಿವೇಶನೇ. ಇವನ ಮನೆಯಲ್ಲೂ ಹಾಗೆ ಬೇಡ ಅಂತ ಯಾರಿಗೂ ಹೇಳ್ತಿರ್ಲಿಲ್ಲ ಅಂತೆ ಅವನು. ಅದ್ ಬೇಡ, ಇದು ಕೊಡ್ಬೇಡ, ಬೇಡ ಅನ್ನೋ ಶಬ್ದವೇ ಇಲ್ಲ. ಏನ್ ಕೇಳಿದ್ರು ಕೊಡಿ, ಏನ್ ಕೇಳಿದ್ರು ಕೊಡಿ, ಯಾವಾಗ ಬೇಕಾದ್ರೂ ಕೊಡಿ, ಟೈಮ್ ಇಲ್ಲ. ಕೊಡೋದಕ್ಕೆ ವಸ್ತುವಿಗೆ ನಿಯಮನೇ ಇಲ್ಲ. ಈ ನಿಯಮ ಇದ್ರೆ ಮಾತ್ರ ಕೊಡಿ, ಇದು ಈ ಇನ್ಶೂರೆನ್ಸಿಗೆ ಬರಲ್ಲ, ಅವನ ಕಾಲ್ ಮುರಿದ್ರೆ ಮಾತ್ರ ಆಸ್ಪತ್ರೆಯಲ್ಲಿ ಕೊಡುದು, ತಲೆ ಕೆಟ್ಟೋದ್ರೆ ಕೊಡಲ್ಲ ಅಂತ ಈ ತರದ ರಿಸ್ಟ್ರಿಕ್ಷನ್ಸ್ಗಳು, ಕಾರಣ ಇಲ್ಲದೆ ಇರುವಂತಹ ನಿಯಮಗಳನ್ನು ಯಾವುದೂ ಇಟ್ಟಿರ್ಲಿಲ್ಲ. ಏನ್ ಕೇಳಿದ್ರು ಯಾವ ಕಾರಣಕ್ಕೆ ಅಗತ್ಯ ಇದೆ, ಅವನಿಗೆ ಕಷ್ಟ ಇದೆ, ಕೊಡುವುದಷ್ಟೇ. ಹೀಗೆ ಅನ್ಕಂಡೀಷನ್, ಇದು ಕಂಡೀಷನ್ ಅಪ್ಲೈಡ್ ಅಂತಾನೆ ಎಲ್ಲದರಲ್ಲೂ ಕೆಳಗಡೆ ಚಿಕ್ಕದಾಗಿ ಕಾಣದ ಹಾಗೆ ದೊಡ್ಡದಾಗಿ ಕೊಡುಗೆ, ಕೆಳಗಡೆ ಕಂಡೀಷನ್ ಹಾಕಿರ್ತಾರೆ, ಗೊತ್ತೇ ಆಗಲ್ಲ ಅದು. ಹಾಗಿರ್ಲಿಲ್ಲ, ಅನ್ಕಂಡೀಷನ್ ನಿಯಮ, ಅನ್ಕಂಡೀಷನ್ ಕೊಡುಗೆ ಎಲ್ಲರಿಗೂ. ಇದು ಈ ದಿಲೀಪನ ರಾಜ್ಯಭಾರದ ವಿಶೇಷ ಅಂತ ಹೇಳ್ತಾರೆ. ಮುಂದೆ ಮಾಂಧಾತೃವಿನ ಚರಿತ್ರೆಯನ್ನು ಹೇಳ್ತಾರೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಮಾಂಧಾತೃವಿನ ಕಥೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನ ಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.